ಕಥೆಯ ಶುರುವಲ್ಲಿ ನಾವು ನೋಡ್ತೀವಿ ಜಾನತನ್ ಅನ್ನೊಬ್ಬ ವ್ಯಕ್ತಿಯನ್ನ. ಇವನೊಬ್ಬ ಕ್ಯಾಮರಾಮ್ಯಾನ್ ಆಗಿದ್ದಾನೆ, ಹಾಗೇನೆ ಫೋಟೋಗ್ರಫಿಯಲ್ಲಿ ತುಂಬಾನೇ ಇಂಟ್ರೆಸ್ಟ್ ಇದೆ. ಅವನ ಒಂದು ಕೆಲಸಕ್ಕೋಸ್ಕರ ಊಟ ಕೂಡ ಮಾಡಲ್ಲ, ಮಲಗೋದು ಕೂಡ ಇಲ್ಲ ನೆಟ್ಟಾಗಿ. ಒಂದು ದಿನ ಅವನು ಫೋಟೋಗ್ರಾಫಿಗಂತ ಹಿಮಾಲಯ ಪ್ರದೇಶಕ್ಕೆ ಹೋದಾಗ 2 ಹಿಮಕರಡಿಗಳ ಫೋಟೋ ತೆಗೆಯೋದಕ್ಕಂತ ಹೋಗ್ತಾನೆ. ಸೊ ಇದರಲ್ಲಿ ಗೊತ್ತಾಗ್ತಿದೆ ಯಾವ ರೀತಿ ಅವನು ಪ್ಯಾಷನೇಟ್ ಆಗಿದ್ದಾನೆ ಇವನ ಒಂದು ಕೆಲಸಕ್ಕೆ ಅಂತ. ಅವನು ಅಲ್ಲಿಂದ ಸೀದಾ ಹೋಗ್ತಾನೆ ಬಾರ್ಗೆ. ಇಲ್ಲಿ ಇವನ ಗೆಳೆಯ ಇದ್ದಾನೆ, ಇವನ ಹೆಸರು ಕಾರ್ಲೋ ಅಂತ. ಕಾರ್ಲೋ ಹೇಳ್ತಾನೆ, ನಿನ್ನ ಫೋಟೋ ತೆಗೆದದ್ದು ತುಂಬಾ ಚೆನ್ನಾಗಿದೆ, ಇದನ್ನು ಪ್ರದರ್ಶನ ಮಾಡೋದಕ್ಕೆ ಇಟ್ಕೊಳ್ಬಹುದು, ಆದ್ರೆ ಕಲೆಕ್ಷನ್ ತುಂಬಾ ಬೇಕಾಗುತ್ತೆ ಫೋಟೋಗಳದ್ದು. ಸೊ ಇದ್ರ ಬಗ್ಗೆ ಮಾತಾಡ್ತಾ ಬಾರ್ ನಿಂದ ಸ್ಮೋಕಿಂಗ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾನೆ. ಸ್ವಲ್ಪ ಆಲೋಚನೆ ಕೂಡ ಮಾಡ್ತಿರ್ತಾನೆ. ಇದಾದ್ಮೇಲೆ ನೆಕ್ಸ್ಟ್ ಡೇ ನಾವು ನೋಡ್ತೀವಿ, ಬೆಳಿಗ್ಗೆ ಎದ್ದ ತಕ್ಷಣ ಜಾನತನ್ ಕಣ್ಣು ಮುಂದೆ ಒಬ್ಳು ಹುಡುಗಿ ಕಾಣ್ತಾಳೆ. ಮತ್ತೆ ಇವಳ ಹೆಸರು ಸೋರ್ ಅಂತ. ಜಾನತನ್ಗೆ ಶಾಕ್ ಆಗುತ್ತೆ, ಯಾರು ಗುರು ಈ ಸಡನ್ ಆಗಿ ಹುಡುಗಿ ಯಾರು ಬಂದಿದ್ದಾಳೆ ಇಲ್ಲಿಗೆ. ಜಾನತನ್ ಕೇಳ್ತಾನೆ, ಯಾರು ನೀನು, ಇಲ್ಲೇನ್ ಮಾಡ್ತಿದ್ದೆ ನನ್ನ ಬೆಡ್ ನಲ್ಲಿ. ಅದಕ್ಕೆ ಇವಳು ಹೇಳ್ತಾನೆ, ನನ್ನ ಹೆಸರು ಸೋರ್ ಅಂತ, ನಾನ್ ನಿನ್ನ ಭವಿಷ್ಯದ ಹೆಂಡತೆ. ಜಾನತನ್ಗೆ ಏನ್ ಮಾಡ್ಬೇಕು ಅಂತ ಜಾಗ್ತಿಲ್ಲ. ಹೊರಗಡೆ ಹೋಗ್ತಾನೆ, ಕಾರ್ಲೋನಿಗೆ ಕಾಲ್ ಮಾಡ್ತಾನೆ. ಅಲ್ಲ ಗುರು, ಯಾವ್ದೋ ಒಂದು ಹುಡುಗಿಯನ್ನ ನನ್ನ ಮನೆಗೆ ಕರ್ಕೊಂಡ್ ಬಂದು ನನಗೆ ಪ್ರಾಂಕ್ ಮಾಡ್ತಿದ್ದೆ ಹೇಗೆ ನೀನು. ಅದಕ್ಕೆ ಕಾರ್ಲೋ ಹೇಳ್ತಾನೆ ಕಾಲ್ ಅಲ್ಲಿ, ಅಲ್ಲ ಗುರು, ನಂಗೇನೆ ಗರ್ಲ್ ಫ್ರೆಂಡ್ ಇಲ್ಲ, ನಿಂಗೆ ಎಲ್ಲಿಂದ ನಾನ್ ತರ್ಲಿ ಅಂತ. ಸೋರ್ ಅಂತೂ ಕಿಟಕಿಯಲ್ಲಿ ಸ್ಮೈಲ್ ಮಾಡ್ಕೊಂಡು ನೋಡ್ತಿದ್ದಾಳೆ. ಸೊ ಜಾನತನ್ ಮನೆಯೊಳಗೆ ಬಂದು ಹೇಳ್ತಾನೆ ಸೋರ್ನ ಹತ್ರ, ದಯವಿಟ್ಟು ಇಲ್ಲಿಂದ ಹೋಗು ಪ್ಲೀಸ್, ನಾನು ಹಣ ಬೇಕಾದ್ರೂ ಕೊಡ್ತೀನಿ ನಿಂಗೆ ಅಂತ. ಅದಕ್ಕೆ ಸೋರ್ ಹೇಳ್ತಾಳೆ, ಇಲ್ಲ ನಂಗೆ ಹಣದ ಅವಶ್ಯಕತೆ ಇಲ್ಲ, ನಾನು ಇಲ್ಲಿಂದ ಹೋಗ್ತೀನಿ ಅಂತ. ಆದ್ರೆ ಸ್ವಲ್ಪ ಹೊತ್ತಾದಾಗ ವಾಪಸ್ ಇವಳು ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವನು ಹೋಗ್ತಿದ್ದಾಗೇನೆ ಇವನ ಪರ್ಸ್ ಹಣ ಎಲ್ಲ ಅವಳು ಹಿಡ್ಕೊಂಡು ಫಾಲೋ ಮಾಡ್ತಿದ್ದಾಳೆ. ಯಾಕಂದ್ರೆ ಇವನು ಮರ್ತಿದ್ದ ಅವನು ಪರ್ಸ್ ಮತ್ತೆ ಹಣವನ್ನ. ಇವನಂತೂ ಉದ್ದಕ್ಕೆ ನಡ್ಕೊಂಡು ಹೋಗ್ತಾನೆ ಇದ್ದಾನೆ. ಯಾರಿಗೂ ಇವಳು ನನ್ನ ಬೆನ್ನನ್ನು ಬಿಡ್ತಿಲ್ಲ ಅಂತ. ಅವನು ಹೇಳ್ತಾನೆ, ಸಾಕು ಹಿಂಬಾಲಿಸಿದ್ದು, ನೀನ್ ಬೀಳ್ತೀಯ ಅಲ್ಲಿಂದ ಅಂತ ಹೇಳ್ತಾನೆ. ಆದ್ರೆ ಅವನೇ ಸರಿ ದಾರಿ ನೋಡ್ಲಿಲ್ಲ. ಸೊ ಟೊಮೆಟೊ ಅವನೊಬ್ಬ ಹಿಡ್ಕೊಂಡು ಹೋಗ್ತಿದ್ದ, ಅವನಿಗೆ ಕ್ರಾಶ್ ಆಗ್ಬಿಟ್ಟ. ಸೊ ಅವನ ತಂದೆಲಿ ತಲೆ ಕೆಟ್ಟೋಗಿದೆ. ಸೊ ಅವ್ನ್ ಮೀಟ್ ಆಗ್ತಾನೆ ಅವನ ಈಗಿನ ಗರ್ಲ್ ಫ್ರೆಂಡ್ ಅನ್ನ. ಇವಳ ಹೆಸರು ಎಲ್ಸಾ ಅಂತ. ಸೊ ನಮ್ಮ ಜಾನತನ್ ಇವಳಿಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬಿಡ್ತಾನೆ, ಯಾರೋ ಬೆಳಗಿಂದ ಫಾಲೋ ಮಾಡ್ತಿರೋ ತರ ನಂಗೆ ಅನುಭವ ಆಗ್ತಿದೆ, ಏನೋ ವಿಚಿತ್ರ ಫೀಲಿಂಗ್, ಏನೇ ಇರ್ಲಿ. ಅದಕ್ಕೆ ಎಲ್ಸ್ ಹೇಳ್ತಾನೆ, ಮೋಸ್ಟ್ಲಿ ನೀನು ಕನಸನ್ನ ಕಾಣ್ಕೊಂಡು ಬರ್ತಿದ್ಯಾ ಕಾಣಿಸುತ್ತೆ, ಏನೇ ಇರ್ಲಿ ಜಾನತನ್, ನಿಂಗೆ ಗೊತ್ತಿದ್ಯಾ ನಿನ್ಗೋಸ್ಕರ ನನ್ನ ತಂದೆ ರೆಸ್ಟೋರೆಂಟ್ ಓಪನ್ ಮಾಡೋದ್ರಲ್ಲಿ ಇದಾರಂತೆ, ಆದ್ರೆ ನೀನು ಅದ್ರ ಬದಲಾಗಿ ನನ್ನನ್ನ ಮದುವೆ ಆಗ್ಬೇಕು. ಆಗ ಜಾನತನ್ಗೆ ಏನೋ ಇದು ಸರಿ ಅನ್ಸಲ್ಲ. ಅವನ್ ಹೇಳ್ತಾನೆ, ಅವನಿಗೆ ನಿಜವಾಗ್ಲೂ ಇಷ್ಟ ಇರೋದು ಫೋಟೋಗ್ರಫಿ, ಬದಲಾಗಿ ರೆಸ್ಟೋರೆಂಟ್ ನಲ್ಲಿ ಕೆಲಸ ಮಾಡೋದು ಅಲ್ಲ. ಸೊ ಈಗ ಆರ್ಗ್ಯುಮೆಂಟ್ ಮಾಡ್ತಿರುವಾಗ್ಲೇ ಸಡನ್ ಆಗಿ ಸೋರ್ ಅಲ್ಲಿಗೆ ಬರ್ತಾಳೆ. ಮತ್ತೆ ಹೇಳ್ತಾಳೆ, ನನ್ನ ಹೆಸರು ಸೋರ್ ಅಂತ, ನಾನು ಜಾನತನ್ನ ಹೆಂಡ್ತೆ. ಇದನ್ನ ಎಲ್ಸ ಕೇಳಿ ಕೋಪ ಬರುತ್ತೆ, ಏನ್ ಹೇಳ್ತಿದ್ದೀರಾ ನೀವು. ಅಂಡ್ ಜಾನತನ್ ಕೂಡ ಏನಾಗ್ತಿದೆ ಅಂತ ಅಂದಾಜಾಗ್ತಿಲ್ಲ. ಜಾನತನ್ ಹೇಳ್ತಾನೆ, ಈ ಸೋರನ ಹುಡುಗಿ ಯಾರ್ದಾನ ಹಿಂಗ್ ಗೊತ್ತಿಲ್ಲ, ಇದು ಪ್ರ್ಯಾಂಕ್ ನಡೀತಿದೆ ಕಾಣಿಸುತ್ತೆ ನನ್ ಮುಂದೆ. ಎಲ್ಸನಿಗೆ ಇನ್ನು ಕೂಡ ಸಂಶಯ ಜಾಸ್ತಿ ಆಯ್ತು. ಆಗ ಸೋರ್ ಹೇಳ್ತಾಳೆ, ನಾನು ಅವನ ಹೆಂಡತಿ ಅಲ್ಲ ಅಂತಿದ್ರೆ ಅವನ ಯಾಕೆ ನನ್ನ ಫುಡ್ಗೆ ಹಣ ಕೊಡ್ತಿದ್ದ. ಇದನ್ನ ಕೇಳಿ ಎಲ್ಸನಿಗೆ ಇರಿಟೇಟ್ ಆಯ್ತು. ಅವಳು ಇಮಿಡಿಯೇಟ್ ಆಗಿ ಜಾನತನ ಮೇಲೆ ನೀರನ್ನ ಹಾಕ್ಬಿಡ್ತಾಳೆ. ಹಾಗೇನೆ ರೆಸ್ಟೋರೆಂಟ್ ನ ಮೆನು ಕಾರ್ಡ್ ನಲ್ಲಿ ಬೀಸಾಕ್ ಹೋಗ್ತಾಳೆ. ಜಾನತನ್ ಅವಳನ್ನ ಸಮಾಧಾನ ಮಾಡೋದಕ್ಕಂತ ಹೋಗ್ತಾನೆ. ಆದ್ರೆ ಸೋರ್ ಹೇಳ್ತಾಳೆ, ನಿಲ್ಲು ಇಲ್ಲಿ, ಇಲ್ಲಾಂದ್ರೆ ಪೆಟ್ ತಿಂತೀಯ ನೀನು. ಈಗಂತೂ ನಮ್ಮ ಜಾನತನ ತಲೆ ಕೆಟ್ಟೋಗಿದೆ. ಅವನಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಓಡ್ಕೊಂಡು ಹೋಗ್ತಾನೆ. ಅವನಿಗೆ ಅಂದಾಜು ಆಗ್ತಿಲ್ಲ, ಈ ಸೋರನ ಹುಡುಗಿ ನನ್ನ ಪ್ರತಿ ಮೂಮೆಂಟ್ ಅನ್ನು ಹೇಗೆ ಅಂದಾಜು ಮಾಡೋಕ ಆಗ್ತಿದೆ, ನಾನು ಮುಂದೆ ಏನು ಮಾಡ್ತೀನಿ ಅಂತ ಎಲ್ಲ ಹೇಗೆ ಅವಳಿಗೆ ಗೊತ್ತಾಗ್ತಿದೆ. ಸೊ ಹೀಗೆ ನಡ್ಕೊಂಡು ಅವನ ಮನೆ ಹತ್ರ ಬಂದಾಗ ಅವನೊಮ್ಮೆ ತಿರುಗ್ತಾನೆ. ಮತ್ತೆ ಸೋರ್ನಿಗೆ ಹೇಳ್ತಾನೆ, ನೀನು ನನ್ನನ್ನ ಫಾಲೋ ಮಾಡ್ತಿದ್ಯಾ, ಅದು ಕೂಡ ಮನೆ ತನಕ, ನೀನು ಇನ್ನೊಂದು ಹೆಜ್ಜೆ ಇಟ್ರೆ ನಾನು ಪೊಲೀಸಿಗೆ ಕಾಲ್ ಮಾಡ್ತೀನಿ ಅಂತ ಹೇಳ್ತಾನೆ. ದಯವಿಟ್ಟು ಇಲ್ಲಿಂದ ಹೋಗು. ಸೊ ಬಾಗಿಲನ್ನ ಮುಚ್ಚುತ್ತಾನೆ, ಸೀದಾ ಒಳಗೆ ಹೋಗ್ತಾನೆ ಅಂಡ್ ಸ್ಮೋಕಿಂಗ್ ಅನ್ನು ಮಾಡೋದಕ್ಕೆ ಸಿಗರೇಟ್ ಅನ್ನ ತೆಗಿತಾನೆ. ಆದ್ರೆ ಕೆಳಗಡೆ ಸೋರ್ ಅಂತೂ ಕಾಣ್ತಾನೆ ಇದ್ದಾಳೆ. ಇವಳಂತ ಅಲ್ಲಿಂದ ಎದ್ದೇಳೋದೇ ಕಾಣ್ತಿಲ್ಲ ಗುರು. ಸೊ ಅವನು ಇಗ್ನೋರ್ ಮಾಡ್ತಾನೆ, ಹಾಗೆ ಮಲಗ್ ಬಿಡ್ತಾನೆ. ಅಂಡ್ ಈಗ ಬೆಳಿಗ್ಗೆ ಆಗಿರುತ್ತೆ. ವಾಪಸ್ ಸೋರ್ ಅದೇ ಜಾಗದಲ್ಲಿ ಕೂತಿದ್ದಾಳೆ. ಜಾನತನ್ಗೆ ಅನ್ಸುತ್ತೆ, ಏನಾಗ್ತಿದೆ ನನ್ನ ಲೈಫ್ ನಲ್ಲಿ ಅಂತ. ಹಾಗೇನೆ ಇದಕ್ಕೆ ಉತ್ತರ ಸಿಗ್ಬೇಕು ಅಂತ ಹೇಳಿ ಅವಳನ್ನ ಕರ್ಕೊಂಡು ಹೋಗ್ತಾನೆ ಒಂದು ರೆಸ್ಟೋರೆಂಟ್ ಗೆ. ಸೊ ಇಲ್ಲಿ ಜಾನತನ್ ಆರ್ಡರ್ ಮಾಡ್ತಾನೆ ಫುಡ್ ಅನ್ನ. ಮತ್ತೆ ಸೋರ್ ಹೇಳ್ತಾಳೆ ಅವನಿಗೆ ಒಂದು ಗ್ಲಾಸ್ ನೀರನ್ನ ತಾ ಅಂತ, ಯಾಕಂದ್ರೆ ಫುಡ್ ನ ಅಗತ್ಯ ಇರೋದು ನನ್ಗೆ ಅಂತ. ಸೊ ಫುಡ್ ಬರುತ್ತೆ, ಅವಳು ತಿಂತಾನೆ ಇರ್ತಾಳೆ. ಮತ್ತೆ ಜಾನತನ್ ಇವಳನ್ನ ನೋಡ್ಕೊಂಡೆ ಬಾಕಿ ಆದ ಗುರು. ಸೊ ಜಾನತನ್ ಹೇಳ್ತಾನೆ, ನಾನು ಡೈರೆಕ್ಟ್ ಆಗಿ ಕ್ವಶನ್ ಕೇಳ್ತಿದ್ದೀನಿ, ಅದೇನಂದ್ರೆ ನೀನು ನಿಜವಾಗ್ಲೂ ಯಾರು, ಮತ್ತೆ ಯಾಕೆ ನನ್ನ ಜೀವನವನ್ನ ಹಾಳು ಮಾಡೋದಕ್ಕೆ ನಿಂಗೆ ಇಂಟ್ರೆಸ್ಟ್ ಇದೆ. ಅದಕ್ಕೆ ಸೋರ್ ಹೇಳ್ತಾಳೆ, ನನ್ನ ಹೆಸರು ಸೋರ್ ಅಂತ, ಮತ್ತೆ ನಾನು ನಿನ್ನ ಹೆಂಡತಿ ಫ್ಯೂಚರ್ ನಿಂದ ಬಂದಿದ್ದೇನೆ, ನಿನ್ನ ಜೀವನದಲ್ಲಿ ಆದಂತ ಯಾವುದೇ ಪ್ರಶ್ನೆಯನ್ನ ಕೇಳು, ನಂಗೆ ಗೊತ್ತಿದೆ ಅದರ ಉತ್ತರ ಅಂತ ಹೇಳ್ತಾಳೆ. ಇದಾದ್ಮೇಲೆ ಕಾರ್ಲೋನ ಜಾಗಕ್ಕೆ ನಮ್ಮ ಜಾನತನ್ ಹೋಗ್ತಾನೆ. ಕಾರ್ಲೋನಿಗೆ ಸ್ಟೇಜ್ ಅಲ್ಲಿ ಏನೋ ಆಕ್ಟಿಂಗ್ ಮಾಡೋದಕ್ಕೆ ಇದೆ ಅಂತ. ಸೊ ಪ್ರಾಕ್ಟೀಸ್ ಅನ್ನ ಮಾಡ್ತಿದ್ದಾರೆ. ಇಲ್ಲಿ ಜಾನತನ್ ಪ್ರಾಂಕ್ ಅಂತ ತಿಳ್ಕೊಂಡು ಕಾರ್ಲೋನ್ ಹತ್ರ ಕೇಳ್ತಾನೆ, ಯಾರ ಹುಡುಗಿ ಯಾಕೆ ಇಲ್ಲಿಗೆ ಬಂದಿದ್ದಾಳೆ, ಮತ್ತೆ ಯಾಕೆ ನನ್ನ ಮನೆಗೆ ಅವಳನ್ನ ಕಳ್ಸಿದ್ಯಾ, ಅಷ್ಟೆಲ್ಲ ಅವಳಿಗೆ ಹೇಗೆ ನನ್ನ ಬಗ್ಗೆ ಗೊತ್ತು, ನೀನೇನಾದ್ರೂ ನನ್ನ ಬಗ್ಗೆ ಅವಳಿಗೆ ಹೇಳಿದ್ಯಾ ಹೇಗೆ. ಕಾರ್ಲೋ ಹೇಳ್ತಾನೆ, ಅಲ್ಲ ಗುರು, ಏನ್ ಹುಚ್ಚಿಡಿತೆ ಹೇಗೆ ಬೆಳಗ್ಗೆನೆ, ಇಲ್ಲ ಅವಳ ಹೆಸರು ಸೋರ್ ಅಂತ, ಯಾಕೆ ಬಂದಿದ್ದಾಳೆ ಅವಳು. ಆಗ ನಮ್ಮ ಜಾನತನ್ ಎಕ್ಸ್ಪ್ಲೈನ್ ಮಾಡ್ತಾನೆ, ಅವಳು ನನ್ನ ಭವಿಷ್ಯದ ಹೆಂಡತಿ ಅಂತ ಹೇಳ್ತಾಳೆ, ಅವಳ ಹೆಸರು ಸೋರ್ ಅಂತ. ಅಂಡ್ ಎಲ್ಲ ವಿಷಯ ಅವಳಿಗೆ ಗೊತ್ತಿದೆ ನಮ್ಮ ಬಗ್ಗೆ. ಸೊ ವಾಪಸ್ ಅದೊಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. ಆ ರೆಸ್ಟೋರೆಂಟ್ ಅಲ್ಲಿ ಕೂತಿದಾಗ ಜಾನತನ್ ಕೇಳಿರ್ತಾನೆ, ನೀನು ನನ್ನ ಹೆಂಡತಿ ಆಗಿದ್ರೆ ನನ್ನ ತಾಯಿಯ ಹೆಸರೇನು ಅಂತ ಹೇಳು. ಅದಕ್ಕೆ ಸೋರ್ ಹೇಳ್ತಾಳೆ, ನಿನ್ನ ತಾಯಿಯ ಹೆಸರು ಮಾಯಾ ಸೆಲ್ವಿಯಾ ಅಂತ, ನಿನ್ನ ತಾಯಿಗೆ 12 ಜನ ಅಕ್ಕ ತಂಗಿಯರು ಇದ್ದಾರೆ, ಮತ್ತೆ ನಿನ್ನ ತಾಯಿ ಅದರಲ್ಲಿ 3ನೇ ಅವರು. ಜಾನತನ್ ಅಂತೂ ಶಾಕ್ ಆಗ್ಬಿಟ್ಟ, ಏನು ಹೇಳ್ತಿದ್ದಾಳೆ ಇವಳಿಗೆ ಹೇಗೆ ಇದು ಗೊತ್ತಾಗೋಕೆ ಸಾಧ್ಯ ಅಂತ. ಹಾಗೇನೆ ಕೇಳ್ತಾನೆ, ನನ್ನ ಅಕ್ಕ ತಂಗಿಯ ಬಗ್ಗೆ ಹೇಳ್ಬೋದಾ. ಸೋರ್ ಹೇಳ್ತಾಳೆ, ನಿನ್ನ ಅಕ್ಕನ ಹೆಸರು ಸ್ಯಾಂಡಿ ಅಂತ, ಅವಳದು ಮದುವೆ ಕೂಡ ಆಗೋದ್ರಲ್ಲಿ ಇದೆ, ಅವಳ ಮದುವೆ ಆದ ತಕ್ಷಣನೇ ನಾನು ನಿನ್ನನ್ನ ಮೀಟ್ ಆಗಿದ್ದು. ಜಾನತನ್ ಪುನಃ ಹೇಳ್ತಾನೆ, ಹಾಗಾದ್ರೆ ನನ್ನ ತಂಗಿಯ ಬಗ್ಗೆ ಹೇಳು. ಅದಕ್ಕೆ ಸೋರ್ ಹೇಳ್ತಾಳೆ, ನಿಂಗೆ ಯಾವುದೇ ತಂಗಿ ಇಲ್ಲ. ಈಗಂತೂ ನಮ್ಮ ಜಾನತನ್ ಕಂಪ್ಲೀಟ್ ಆಗಿ ಶಾಕ್ ಆಗ್ಬಿಟ್ಟಿದ್ದಾನೆ, ಇದೇನಾಗ್ತಿದೆ ಗುರು ಅಂತ. ಎಸ್, ಇವನ ಎಲ್ಲ ವಿಷಯ ಅವಳಿಗೆ ಗೊತ್ತಿದೆ. ಸೊ ಇದೆಲ್ಲವನ್ನ ಕಾರ್ಲೋನಿಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದ ಅವನು. ಇದನ್ನ ಕೇಳಿ ಕಾರ್ಲೋನಿಗೂ ಕೂಡ ಕನ್ಫ್ಯೂಸ್ ಆಗ್ಬಿಡ್ತು. ಈಗ ಅಲ್ಲಿಂದ ವಾಪಸ್ ಮನೆಗೆ ಬರ್ತಾನೆ. ಮತ್ತೆ ಸೋರ್ ಅಂತ ಇವನಿಗೆ ಚಿಕನ್ ಸೂಪ್ ಅನ್ನ ಕುಕಿಂಗ್ ಮಾಡ್ತಿದ್ದಾಳೆ. ಜಾನತನ್ ಬಂದು ಹೇಳ್ತಾನೆ, ಓಕೆ ಸಾಯ್ಲಿ, ನೀನ್ ನನ್ನ ಭವಿಷ್ಯದ ಹೆಂಡತಿ ಅಂತಾನೆ ತಿಳ್ಕೊಳ್ತೀನಿ, ಆದ್ರೆ ಇಲ್ಲಿಗೆ ಯಾಕೆ ಬಂದೆ ಅಂತ ಹೇಳ್ಬೋದಾ. ಸೋರ್ ಹೇಳ್ತಾಳೆ, ಯಾಕಂದ್ರೆ ನಿನ್ನ ಲೈಫ್ ಅನ್ನ ಬೆಟರ್ ಮಾಡೋದಕ್ಕೆ. ಜಾನತನ್ ಹೇಳ್ತಾನೆ, ಏನ್ ಹೇಳ್ತಿದ್ಯಾ ನೀನು,
ನೀನು, ನನ್ನ ಲೈಫ್ ಚೆನ್ನಾಗಿದೆ ಹೀಗನೆ, ಇದರಲ್ಲೇನು ಬದಲಾಯಿಸೋದಕ್ಕಿದೆ. ಬಟ್ ಸೋರ್ ಕರ್ಕೊಂಡು ಹೋಗ್ತಾಳೆ ಅವನ ಸ್ಟುಡಿಯೋಗೆ ಮತ್ತೆ ಹೇಳ್ತಾಳೆ, ನಂಗೆ ಗೊತ್ತಿದೆ ಈ ದಿನ ನೀನು ಮೀಟಿಂಗ್ ಮಾಡ್ತಿದ್ಯಾ ಕ್ಯೂರೇಟರ್ ಡೇವಿಡ್ ಅನ್ನೋ ಒಬ್ಬ ಫೋಟೋಗ್ರಾಫರ್ ನನ್ನ, ಮತ್ತೆ ನೀನ್ ತೆಗೆದ ಫೋಟೋಗ್ರಫಿಯನ್ನ ಅವ್ರಿಗೆ ತೋರಿಸ್ತೀಯಾ. ಆದ್ರೆ ನಾನು ಖಂಡಿತವಾಗಿ ಹೇಳ್ಬಲ್ಲೆ ಅದು ಅವ್ರಿಗೆ ಇಷ್ಟ ಆಗೋದಿಲ್ಲ. ಸೊ ಆದ್ರೆ ಈ ಒಂದು ಫೋಟೋ ಇದೆ, ಇದನ್ನು ತೋರಿಸಿದ್ರೆ ಪಕ್ಕ ನೀನು ಸಕ್ಸಸ್ ಆಗ್ತೀಯಾ. ಸೊ ಲಾಕರ್ ನ ಓಪನ್ ಮಾಡ್ತಾನೆ ಅಂಡ್ ಒಂದು ಬಾಕ್ಸ್ ಕೂಡ ಸಿಗುತ್ತೆ. ಜಾನತನ್ ಕೇಳ್ಕೊಳ್ತೇನೆ ಪ್ಲೀಸ್ ಅದನ್ನು ಓಪನ್ ಮಾಡಬೇಡ ಅಂತ. ಸೋರ್ ಹೇಳ್ತಾಳೆ, ಇಲ್ಲ ಈ ಬಾಕ್ಸ್ ನಲ್ಲಿ ಇರುವಂತಹ ಫೋಟೋ ಏನಿದೆ ಇದು ತುಂಬಾನೇ ಸ್ಪೆಷಲ್ ಆಗಿದೆ. ಅದೊಂದು ದೇವಾಲಯದಲ್ಲಿ ತೆಗೆದಂತಹ ಹೆಂಗಸಿನ ಫೋಟೋ ಆಗಿದೆ. ಅದು ಕೂಡ 28 ಫೋಟೋಗಳ ನಂತರನೇ ಚೆನ್ನಾಗಿ ಬಂದಿದ್ದು. ಎಸ್ ಇವಳು ಎಕ್ಸಾಕ್ಟ್ ನಂಬರ್ ಕೂಡ ಹೇಳ್ತಿದ್ದಾಳೆ ಗುರು. ಇದನ್ನ ತೋರಿಸು ಡೇವಿಡ್ ಅವರು ಪಕ್ಕ ಇಂಪ್ರೆಸ್ ಆಗ್ತಾರೆ ಫೋಟೋ ನೋಡಿ. ಜಾನತನ್ಗೆ ಶಾಕ್ ಆಗ್ತಿದೆ, ಹೇಗೆ ಗೊತ್ತಾಗೋಕೆ ಸಾಧ್ಯ ಇದು, ನನ್ನನ್ನ ಬಿಟ್ಟು ಯಾರಿಗೂ ಕೂಡ ಗೊತ್ತಿಲ್ಲ ಈ ಫೋಟೋದ ಬಗ್ಗೆ. ಸೊ ಅಲ್ಲಿಗೆನೆ ಅವನಿಗೆ ನಂಬಿಕೆ ಜಾಸ್ತಿ ಆಯ್ತು, ಇವಳೇ ನನ್ನ ಫ್ಯೂಚರ್ ನ ಹೆಂಡತಿ ಅಂತ. ಸೊ ಅವಳು ಹೇಳ್ತ ಪ್ರಕಾರನೇ ಡೇವಿಡ್ ಅನ್ನ ಮೀಟ್ ಆಗ್ತಾನೆ. ಮತ್ತೆ ಈ ಫೋಟೋಗಳನ್ನ ನೋಡಿ ತುಂಬಾನೇ ಲೈಕ್ ಆಗುತ್ತೆ. ನನ್ನ ಜನ್ಮದಲ್ಲ ಇಂತ ನೆಕ್ಸ್ಟ್ ಲೆವೆಲ್ ಫೋಟೋನ ನೋಡ್ಲಿಲ್ಲ, ತುಂಬಾನೇ ಖುಷಿಯಾಗಿದೆ ಅಂತ ಹೇಳ್ತಾನೆ. ಅಂಡ್ ಹಾಗೇನೆ ಇವನಿಗೆ ಕೂಡ ತುಂಬಾನೇ ಆಶ್ಚರ್ಯ ಆಗುತ್ತೆ. ಜೊತೆಗೇನೆ ಅದೇ ಬದಿಯಲ್ಲಿ ಸೋರ್ ಕೂಡ ಜ್ಯೂಸ್ ಕುಡಿತಿದ್ದಾಳೆ, ಚೀರ್ಸ್ ಮಾಡ್ತಿದ್ದಾಳೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಸೀನ್ ಅಲ್ಲಿ ಸೋರ್ ಪುನಃ ಕೇಳ್ತಾಳೆ, ಈಗಾದ್ರೂ ನಂಬ್ತೀಯಾ ನಾನೇ ನಿನ್ನ ಫ್ಯೂಚರ್ ನಿಂದ ಬಂದಂತ ಹೆಂಡತಿ ಅಂತ, ಮತ್ತೆ ನಾನು ಬಂದಿರೋದು ನಿಂಗೆ ಸಹಾಯ ಮಾಡೋದಕ್ಕೆ. ಅಂಡ್ ಯಾ ಜಾನತನಿಗೆ ತುಂಬಾ ಖುಷಿ ಆಯ್ತು. ಅಂಡ್ ಅವ್ರ ಫಸ್ಟ್ ಟೈಮ್ ಒಬ್ರನ್ನೊಬ್ರು ಕೈಯನ್ನು ಹಿಡ್ಕೊಂಡು ಶೇಕ್ ಹ್ಯಾಂಡ್ ಮಾಡ್ತಾರೆ. ಆ ಮೂಮೆಂಟ್ ಇಂದ ಇಬ್ಬರಿಗೂ ಕೂಡ ತುಂಬಾನೇ ನಂಬಿಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಆ ದಿನನೇ ಅವಳು ಅವನ ಕೈಯಲ್ಲಿದ್ದಂತ ಸಿಗರೇಟ್ ನ ಪ್ಯಾಕೆಟ್ಸ್ ಗಳೇನಿತ್ತು ಎಲ್ಲವನ್ನ ಕೂಡ ಬರ್ನ್ ಮಾಡ್ತಾಳೆ. ಹಾಗೇನೆ ಅವನ ಆಲ್ಕೋಹಾಲ್ ಕ್ವಾರ್ಟರ್ ಎಲ್ಲವನ್ನ ಕೂಡ ಕಂಪ್ಲೀಟ್ ಆಗಿ ಚೆಲ್ ಬಿಡ್ತಾಳೆ. ಅವನಂತೂ ಅದ್ರ ಚಟಕ್ಕೆ ಸೆಲುಕಿದ್ದ. ಸೊ ತುಂಬಾನೇ ಅವನಿಗೆ ನೋವಾಗುತ್ತೆ. ಅವನಂತೂ ಬೊಬ್ಬೆನೆ ಹೊಡಿತಾನೆ ಗುರು, ದಿನದಲ್ಲಿ ಒಂದು ಸಿಗರೇಟ್ ಮತ್ತೆ ಕುಡಿಯೋಕೆ ಒಂದು ಎಣ್ಣೆ ಇಲ್ಲದಿದ್ರೆ ನಾನು ಹೇಗೆ ಬದುಕ್ಲಿ ಅಂತ. ಆದ್ರೆ ಸೋರ್ ಅಂತೂ ಇವನು ಡೈಲಿ ಏನೆಲ್ಲ ಮಾಡ್ತಿದ್ದ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿಸ್ಬಿಟ್ಲು. ಬೆಳಿಗ್ಗೆ ಬೇಗ ಏಳ್ಸ್ಬಿಟ್ಲು ಅಂಡ್ ವಾಕಿಂಗ್ ಕರ್ಕೊಂಡು ಹೋದ್ಲು. ಕರೆಕ್ಟ್ ಆದ ಟೈಮ್ಗೆ ಆಹಾರವನ್ನ ಕೊಡ್ತಾಳೆ ಮತ್ತೆ ಎಕ್ಸರ್ಸೈಸ್ ಅನ್ನೆಲ್ಲ ಮಾಡೋದಕ್ಕೆ ತುಂಬಾನೇ ಫೋರ್ಸ್ ಮಾಡ್ತಾಳೆ ಇವನನ್ನ. ಸೊ ಹೀಗೆ ಸ್ಲೋ ಆಗಿ ಅವನ ಕಂಪ್ಲೀಟ್ ಲೈಫ್ ಅನ್ನ ಹೆಲ್ದಿ ಆಗಿ ಮೇಂಟೈನ್ ಮಾಡ್ತಾಳೆ. ಹೀಗೆ ದಿನ ಹೋದಾಗ್ಲೇ ಅವನ ಜೀವನ ಹೆಲ್ದಿ ಆಗ್ತಾ ಹೋಯ್ತು. ಮತ್ತೆ ಅವರು ಕೂಡ ತುಂಬಾನೇ ಹತ್ತಿರ ಆಗ್ತಾ ಇದ್ದಾರೆ. ಅಂಡ್ ಒಂದು ದಿನ ಡೇವಿಡ್ ಕರೆದಿದ್ದಾನೆ ಮನೆಗೆ. ಅಂಡ್ ಡೇವಿಡ್ ಹೇಳ್ತಾನೆ, ನಾವು ಮದ್ರಿದ್ ನಲ್ಲಿ ಫೋಟೋಸ್ ಗಳನ್ನ ಎಕ್ಸಿಬಿಷನ್ ಮಾಡ್ತೀವಿ, ಅಂದ್ರೆ ಅದರ ಸಂಗ್ರಹಣೆ. ನಿನ್ನ ಕಡೆಯಿಂದ ಯಾವ್ದಾದ್ರು ಚೆನ್ನಾಗಿರೋ ಫೋಟೋ ಅಂದ್ರೆ ಯೂನಿಕ್ ಆಗಿರ್ಬೇಕು ನೋಡೋದಕ್ಕೆ ಕೂಡ ಅದನ್ನ ಕೊಡು ಅಂತ ಕೇಳ್ತಾನೆ. ಸೊ ಇದನ್ನ ಓಕೆ ಅಂತ ಹೇಳ್ಕೊಂಡು ಆಚೆಯಿಂದ ಮನೆಗೆ ಹೋಗ್ತಾನೆ. ಸೊ ಮನೆಯಲ್ಲಿ ಇರುವಾಗ ಒಂದು ಪಾರ್ಸೆಲ್ ಬಂದಿರುತ್ತೆ. ಅಂಡ್ ಹಾಗೇನೆ ಸೋರ್ಗೆ ಕೂಡ ಗೊತ್ತಿದೆ ಇದು ಇವನು ಎಕ್ಸ್ ಗರ್ಲ್ ಫ್ರೆಂಡ್ ಬರ್ದಿರುವಂತ ಲವ್ ಲೆಟರ್ ನ ಪಾರ್ಸೆಲ್ ಆಗಿದೆ. ಸೊ ಜಾನತನ್ ಬೊಬ್ಬೆಡ್ತಾನೆ, ಅದನ್ನಂತೂ ಮುಟ್ಲೇ ಬೇಡ ನೀನು ಅಂತ. ಆದ್ರೆ ಅವ್ರಿಗೆ ಆಲ್ರೆಡಿ ಗೊತ್ತಿದೆ. ಸೊ ಹೀಗೆ ಸುಮ್ನೆ ಕೀಟಲೆ ಕೊಡ್ತಾ ತಮಾಷೆ ಮಾಡ್ತಿರ್ತಾರೆ. ಅಂಡ್ ಆಲ್ಮೋಸ್ಟ್ ಹತ್ತಿರ ಒಂದು ಕಿಸ್ ಕೊಡಕ್ಕೆ ಅಂತಾನೆ ಹೋದಾಗ ಸೋರ್ ಹೇಳ್ತಾಳೆ, ಜಾನತನ್ ನಿಂಗ್ ಗೊತ್ತಿದೆಯಲ್ಲ ನಾವ್ ಇನ್ನೂ ಮದ್ವೆ ಆಗ್ಲಿಲ್ಲ, ನಾವು ಫಸ್ಟ್ ಟೈಮ್ ಮೀಟ್ ಆಗೋದು ನಿನ್ನ ಅಕ್ಕನ ವೆಡ್ಡಿಂಗ್ ನ ದಿವಸ. ಅದಾದ ನಂತರ ನಮ್ಗೆ ಪ್ರೀತಿ ಹುಟ್ಟುತ್ತೆ ಮತ್ತೆ ಅಲ್ಲಿಂದ ನಾವು ಮದುವೆ ಶುರು ಹಚ್ಕೊಳ್ತೀವಿ. ಅದಕ್ಕೆ ಅದರದೇ ಆದಂತಹ ಸಮಯ ಇದೆ. ಸೊ ಅದ ಟೈಮಿಗೆ ಆಗ್ಬೇಕು ಅದು ಅಂತ ಹೇಳ್ತಾಳೆ. ಅಂಡ್ ಜಾನತನ್ ಕೂಡ ಹೇಳ್ತಾನೆ, ಈಗ ನಾನು ಕನ್ಫರ್ಮ್ ಆಗಿ ಹೇಳ್ಬಲ್ಲ ನೀನೇ ನನ್ನ ಭವಿಷ್ಯದ ಹೆಂಡತಿ ಅಂತ, ಯಾಕಂದ್ರೆ ನಿನ್ನ ಕಾರಣದಿಂದಲೇ ನನ್ನ ಲೈಫ್ ಚೇಂಜ್ ಆಗಿದೆ. ಸೊ ಇಬ್ರು ಸೇರಿ ಒಂದು ಬುಕ್ ಅನ್ನು ಓದ್ತಿರ್ತಾರೆ. ಅಂಡ್ ನೋಡಕ್ಕೆ ಕೂಡ ಇವರು ಕ್ಯೂಟ್ ಕಪಲ್ಸ್ ತರ ಇದ್ದಾರೆ. ಅದಾದ ನಂತರ ನೆಕ್ಸ್ಟ್ ಡೇ ಈಗ ಫೋಟೋನ ಸಂಗ್ರಹಣೆ ಮಾಡೋದಕ್ಕೆ ಒಂದು ಫೋಟೋ ಬೇಕಾಗಿದೆ. ಸೊ ಸೋರ್ನ ಹತ್ರನೇ ನಮ್ಮ ಜಾನತನ್ ಕೇಳಿದಲ್ಲ ಈ ಫೋಟೋಗಳಲ್ಲಿ ಯಾವ್ದು ಚೆನ್ನಾಗಿದೆ ಡೇವಿಡ್ ಗೆ ಕೊಡೋದಕ್ಕೆ ಅಂತ. ಸೋರ್ ಎಲ್ಲ ಫೋಟೋವನ್ನ ನೋಡ್ತಾಳೆ. ಆದ್ರೆ ಎಲ್ಲ ಫೋಟೋ ನೋಡಿದಾಗ ಏನೋ ಒಂದು ಕಡಿಮೆ ಇದೆ ಅಂತ ಕಾಣಿಸುತ್ತೆ. ಸೊ ಒಂದು ಫೋಟೋ ತೆಗಿಲೇಬೇಕು ಹೊಸತ್ತಾಗಿ ಅಂತ ಹೇಳ್ಕೊಂಡು ಇಬ್ರು ಕೂಡ ಹೋಗ್ತಾರೆ ಈ ಒಂದು ಜಾಗಕ್ಕೆ. ಈ ಜಾಗಕ್ಕೆ ಬಂದು ಸೂರ್ಯ ಮುಳುಗೋ ಸೀನ್ ಏನಿದೆ ಅದನ್ನ ಕ್ಯಾಪ್ಚರ್ ಮಾಡ್ಬೇಕಂತ. ಸೊ ಕ್ಯಾಮರಾ ಹಿಡ್ಕೊಂಡು ಕರೆಕ್ಟ್ ಆಗಿ ರೆಡಿ ಆಗಿದ್ದಾನೆ ಸೂರ್ಯ ಮುಳುಗೋದನ್ನ ಕ್ಯಾಪ್ಚರ್ ಮಾಡೋದಕ್ಕೆ. ಆದ್ರೆ ದೂರದಿಂದ ಸೂರ್ಯ ಹೇಳ್ತಾಳೆ, ಮೊದ್ಲು ಏನಾದ್ರೂ ತಿನ್ನುವಂತ ಜೋರಾಗಿ. ಜಾನತನ್ ಅಂತೂ ತುಂಬಾ ಫೋಕಸ್ ಆಗಿ ಕ್ಯಾಮರಾ ಹಿಡ್ದಿದ್ದಾನೆ ಮತ್ತೆ ಅವಳನ್ನ ಇಗ್ನೋರ್ ಕೂಡ ಮಾಡ್ತಾನೆ. ಸೊ ಅಂಡ್ ಫೋಟೋಗೆ ಅಡ್ಡವಾಗಿ ಅವಳು ನಿಲ್ತಾಳೆ. ಆಗ ಜಾನತನ್ ಸ್ಮೈಲ್ ಮಾಡ್ತಾನೆ ಮತ್ತೆ ಸಡನ್ ಆಗಿ ಐಡಿಯಾ ಹೊಳೆಯುತ್ತೆ. ಡಿ ಪೋಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಅಂಡ್ ಫೋಟೋ ತೆಗಿಯೋಕೆ ಸ್ಟಾರ್ಟ್ ಮಾಡ್ತಾನೆ. ಸೋರ್ನದ್ದು ತುಂಬಾ ರೀತಿಯ ಪೋಸ್ ಗಳನ್ನ ಮಾಡ್ಕೊಂಡು ಅದರದ್ದು ಫೋಟೋ ತೆಗಿತಾನೆ. ಸೊ ಫೋಟೋ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಡೇವಿಡ್ ಅಂತೂ ಪಕ್ಕ ಇದನ್ನ ಲೈಕ್ ಮಾಡ್ತಾನೆ ಅಂತ ಹೇಳ್ತಾನೆ. ಇದಾದ ನಂತರ ಮನೆಗೆ ವಾಪಸ್ ಬರ್ತಾರೆ. ಸೊ ಈಗ ಇಬ್ರು ಜೊತೆಗೆ ಮಲಗಿದ್ದಾರೆ. ಅದರ ಕರೆಕ್ಟ್ ಸ್ಪಾಟ್ ಆಗಿ ಜಾನತನ್ ಟ್ರೈ ಮಾಡ್ತಾನೆ ಒಂದು ಸಿಗರೇಟ್ ಅನ್ನ ಸೇದೋದಕ್ಕೆ. ಅವಳಂತೂ ಮಲಗಿದಾರೆ, ಅವಳಿಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡು ಹೊರಗಡೆ ಹೋದ. ಆದ್ರೆ ಇಮಿಡಿಯೇಟ್ ಆಗಿ ಅವನು ಬಂದು ಅವನಿಗೆ ಬೈ ಬಿಡ್ತಾನೆ, ನಂಗೆ ಗೊತ್ತಾಯ್ತು ನೀನ್ ಇಲ್ಲಿ ಸ್ಮೋಕಿಂಗ್ ಮಾಡ್ತಿದ್ಯಾ ಅಂತ. ಹಾಗೇನೆ ಎಕ್ಸ್ಪ್ಲೇನ್ ಕೂಡ ಮಾಡ್ತಾಳೆ, ನೀನು ಈ ರೀತಿ ಮಾಡೋದ್ರಿಂದ ನಮ್ಮ ಭವಿಷ್ಯ ಕೆಟ್ಟೋಗಿದೆ, ದಯವಿಟ್ಟು ನಾನು ಏನ್ ಹೇಳ್ತಿದ್ದೀನಿ ಅದರ ಪ್ರಕಾರನೇ ಹೋಗು, ಈ ಹವ್ಯಾಸವನ್ನೆಲ್ಲ ಬಿಟ್ಬಿಡ್ಬೇಕು ನೀನು. ಅಂಡ್ ಕೂಗ್ತಾಳೆ ಕೂಡ. ಅದಕ್ಕೆ ಜಾನತನ್ ಹೇಳ್ತಾನೆ, ಅದು ನನ್ನ ಚಟ ಆಗಿದೆ, ಅಷ್ಟು ಸುಲಭವಾಗಿ ಅದನ್ನು ಬಿಟ್ಬಿಡೋಕೆ ಆಗೋದಿಲ್ಲ. ಸರ್ ತುಂಬಾ ಬೇಜಾರಾಗಿ ಹೇಳ್ತಾಳೆ, ನೀನ್ ಇದನ್ನು ಸೀರಿಯಸ್ ಆಗಿ ತಗೊಳ್ಳೇಬೇಕು, ಯಾಕಂದ್ರೆ ನಮ್ಮ ಮದುವೆಗೆ 10 ವರ್ಷದ ನಂತರ ನೀನು ಹಾರ್ಟ್ ಅಟ್ಯಾಕ್ ಅಲ್ಲಿ ಸಾಯ್ತೀಯ, ಮತ್ತೆ ಮದುವೆ ಆಗೋ ದಿನ ನೀನು ಪ್ರಾಮಿಸ್ ಮಾಡಿರ್ತೀಯ ಕೂಡ ಸಂಪೂರ್ಣ ಕಾಲ ನಿನ್ನ ಜೊತೆನೆ ಕಳಿತೀನಿ ಅಂತ. ಆದ್ರೆ ನೀನು ನಿಜವಾಗ್ಲೂ ಬದಲೇ ಆಗೋದಿಲ್ಲ ಅಂದ್ರೆ ಯಾಕೆ ನನ್ನನ್ನ ಆ ದಿನ ಮದುವೆ ಆದ. ಜಾನತನ್ಗೆ ಶಾಕ್ ಆಗುತ್ತೆ. ಅಂಡ್ ಸಡನ್ ಆಗಿ ಅವಳ ಮೂಗಲ್ಲಿ ಕೂಡ ರಕ್ತ ಬರುತ್ತೆ ಅಂಡ್ ಬಿದ್ದು ಬಿಡ್ತಾಳೆ. ತುಂಬಾನೇ ಪ್ಯಾನಿಕ್ ಆಗ್ತಾನೆ ನಮ್ಮ ಜಾನತನ್. ಮತ್ತೆ ಅವಳು ಹೇಳ್ತಾಳೆ, ಗೊತ್ತಿಲ್ಲ ಎಷ್ಟು ಸಲ ನಾನು ಟ್ರೈ ಮಾಡ್ತೇನೆ ಸರಿಪಡಿಸೋದಕ್ಕೆ, ಬಟ್ ನಾನು ವಾಪಸ್ಸು ನನ್ನ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾಳೆ. ಈಗ ವಾಪಸ್ ಸೀನ್ ಚೇಂಜ್ ಆಗುತ್ತೆ. ಸೋರ್ ಮತ್ತೆ ಜಾನತನ್ ಇಲ್ಲಿ ಬೆಡ್ ಅಲ್ಲಿ ಇದಾರೆ. ಜಾನತನ್ ಅದೇ ಪ್ರಶ್ನೆನ ಕೇಳ್ತಾನೆ, ನೀನ್ ಯಾರು, ನಿನ್ನ ಹೆಸರೇನು, ನೀನ್ ಯಾಕೆ ಇಲ್ಲಿ ಇದೆಯಾ ಅಂತ. ಎಸ್, ಇವರು ಸಮಯಕ್ಕೆ ಸಿಲುಕಿದ್ದಾರೆ. ಅಂದ್ರೆ ಇವಳು ಟೈಮ್ ಟ್ರಾವೆಲ್ ಮಾಡಿದ್ರು ಕೂಡ ಪ್ರತಿ ಸಲ ಅದು ಅವನಿಗೆ ನೆನಪಿರೋದಿಲ್ಲ. ಪ್ರತಿ ಸಲ ಬಂದು ಸಾಯ್ತಾನೆ ಇದ್ಲು. ಅಂದ್ರೆ ಕಳೆದ ಸಲ ಬಂದು ಏನು ಹೇಳಿದ್ಲು, ಸ್ಮೋಕಿಂಗ್ ಅನ್ನೆಲ್ಲ ಬಿಡ್ಬೇಕು ಅಂತ. ಅದು ಪ್ರಯೋಜನನೇ ಆಗ್ಲಿಲ್ಲ, ಯಾಕಂದ್ರೆ ಇವನಿಗೆ ಈಗ ವಾಪಸ್ ಮರೆತು ಹೋಗಿದೆ ಎಲ್ಲ ವಿಷಯ. ಸೊ ಪ್ರತಿ ಸಲ ಕೂಡ ಇವಳು ಎಕ್ಸ್ಪ್ಲೇನ್ ಮಾಡ್ತಾಳೆ ಅವನ ಬಗ್ಗೆ. ಆದ್ರೆ ಪ್ರತಿ ಸಲ ಕೂಡ ಯಾವಾಗ ಅವಳ ಮೂಗಲ್ಲಿ ರಕ್ತ ಬರುತ್ತೆ ವಾಪಸ್ ಎಲ್ಲ ರೀಸೆಟ್
ಆಗುತ್ತೆ. ಅಂದ್ರೆ ಅವಳು ಏನೆಲ್ಲ ಹೇಳಿರ್ತಾರೆ ಅದೆಲ್ಲ ಮರ್ತೋಗಿರುತ್ತೆ, ಜೊತೆಗೇನೆ ಸಮಯ ರಿಪೀಟ್ ಆಗಿರುತ್ತೆ. ಸೊ ಅಗೇನ್ ಅದೇ ರೀತಿ ಆಗ್ತಿದೆ ಇಲ್ಲೇ. ಅದೇ ಸ್ಟಾರ್ಟಿಂಗ್ ಅಲ್ಲಿ ಇರೋ ತರನೇ ಸೋರ್ ಬಂದ್ಲು ಇವನ ಮನೆಗೆ. ಜಾನತನ್ ಕೇಳ್ತಾನೆ ನೀನ್ ಯಾರು ಅಂತ. ಅವಳು ಇಂಟ್ರೊಡ್ಯೂಸ್ ಮಾಡ್ತಾಳೆ ಅವಳು ಯಾರು ಅಂತ. ಅದಾದ್ಮೇಲೆ ಇವನು ಪ್ರ್ಯಾಂಕ್ ಅಂತ ತಿಳ್ಕೊಂಡು ಅವನ ಫ್ರೆಂಡ್ ಕಾರ್ಲೋನಿಗೆ ಕಾಲ್ ಮಾಡ್ತಾನೆ. ಅಂಡ್ ವಾಪಸ್ ಅದಾದ್ಮೇಲೆ ಫಾಲೋ ಮಾಡ್ಕೊಂಡು ಬಂದ್ಲು. ಅಲ್ಲಿಂದ ಅವನ ಗರ್ಲ್ ಫ್ರೆಂಡ್ ಎಲ್ಸನ ಮೀಟ್ ಆದ. ಆದ್ಮೇಲೆ ಸೋರ್ ಕೂಡ ಆ ಜಾಗಕ್ಕೆ ಬಂದು ಹೇಳ್ತಾಳೆ ನಾನು ಅವನ ವೈಫ್ ಅಂತ. ಆದ್ಮೇಲೆ ಎಲ್ಸ ಅವನ ಮುಖಕ್ಕೆ ನೀರ್ ಚೆಲ್ತಾಳೆ. ಎಕ್ಸಾಕ್ಟ್ ಸೇಮ್ ಯಾವ ರೀತಿ ಆಗಿತ್ತು ಅದೇ ರೀತಿ ಆಗ್ತಿದೆ ಇಲ್ಲೇ. ಅವಳಿಗೆ ಪ್ರತಿ ಮೂಮೆಂಟ್ ಗೊತ್ತಿದೆ ನೆಕ್ಸ್ಟ್ ಏನಾಗೋದ್ರಲ್ಲಿದೆ, ನೆಕ್ಸ್ಟ್ ಅದಾದ್ಮೇಲೆ ಏನಾಗ್ಬೋದು ಅಂತ. ಸೊ ಅವನ ಲೈಫ್ ಅನ್ನ ಬಚಾವ್ ಮಾಡೋದಕ್ಕೆ ನೋಡ್ತಾನೆ ಇದ್ದಾಳೆ. ಆದ್ರೆ ಅದೊಂದು ದಿನ ರೋಡ್ ಸೈಡ್ ಆಲ್ಕೋಹಾಲ್ ಅನ್ನ ಕುಡಿತಾ ಬಿದ್ದಿದ್ದ. ಸೋರ್ ಹೇಳ್ತಾಳೆ ಯಾಕೆ ಹೀಗ್ ಮಾಡ್ತಿದ್ಯಾ, ನಿನ್ನ ಕಾರಣದಿಂದಲೇ ಲೈಫ್ ಕೆಟ್ಟೋಗಿದೆ. ಇವಳು ಎಷ್ಟು ಎಕ್ಸ್ಪ್ಲೇನ್ ಮಾಡಿದ್ರು ಯಾವುದೇ ಗತಿ ಇಲ್ಲ. ಅಲ್ಲಿಗೇನೆ ಮೂಗಿನಿಂದ ರಕ್ತ ಬಂದು ವಾಪಸ್ ರೀಸೆಟ್ ಆಗ್ಬಿಡುತ್ತೆ ಎಲ್ಲಾನು ಕೂಡ. ಇವಳು ಆಲ್ಮೋಸ್ಟ್ 1000 ಸಲನೇ ಬಂದಿರಬಹುದು ಕಾಣಿಸುತ್ತೆ. ಸೊ ಫೈನಲ್ ಆಗಿ ಈ ಒಂದು ಸಲ ಅವಳು ಹೇಳ್ಬಿಡ್ತಾಳೆ ಲೂಪ್ ನಲ್ಲಿ ಬಂದಾಗ, ನಿಂಗೆ ಸಿಗರೇಟ್ ಅಥವಾ ಆಲ್ಕೋಹಾಲ್ ನ ಚಟವನ್ನ ಬಿಡೋದಕ್ಕೆ ಆಗೋದಿಲ್ಲ ಅಂದ್ರೆ ದಯವಿಟ್ಟು ನಿನ್ನ ಅಕ್ಕನ ಮದುವೆ ಆದ ನಂತರ ನಾನು ನಿನ್ಗೆ ಸಿಗುವಾಗ ನನ್ನನ್ನ ಮೀಟೇ ಆಗ್ಬೇಡ. ಆಗ ನಾವು ಮದುವೆ ಆಗಿರಲ್ಲ. ದಯವಿಟ್ಟು ನನ್ನ ಲೈಫ್ ಅನ್ನ ಹಾಳು ಮಾಡ್ಬೇಡ ನನ್ನನ್ನ ಮದುವೆ ಆಗಿ. ಆದ್ರೆ ನಾನು ನಿನ್ನ ಪ್ರೀತಿಸ್ತೀನಿ, ಪ್ಲೀಸ್ ದಯವಿಟ್ಟು ನನ್ನ ಮಾತನ್ನ ಕೇಳು ಅಂತ ಹೇಳ್ತಾಳೆ. ಅಂಡ್ ಏನ್ ಮೂಗಿನಲ್ಲಿ ರಕ್ತ ಬರುತ್ತೆ. ಅಂಡ್ ವಾಪಸ್ ಅದೇ ಟೈಮ್ಲು. ಆದ್ರೆ ಈ ಸಲ ಸೋರ್ ಹೋಗೋದಿಲ್ಲ ಜಾನತನ್ ನನ್ನ ಮೀಟ್ ಆಗೋದಕ್ಕೆ. ಬದಲಾಗಿ ಅವಳಲ್ಲಿರುವಂತ ಒಂದು ಶಾಪ್ ಗೆ ಹೋಗ್ತಾಳೆ ಒಂದು ಕೆಲಸವನ್ನ ಹುಡ್ಕೊಂಡು. ಸೊ ಹೀಗೇನೆ ತುಂಬಾ ಶಾಪ್ ಗೆ ಹೋಗ್ತಾಳೆ ಕೆಲ್ಸಕ್ಕಂತ. ಮತ್ತೆ ಫೈನಲ್ ಆಗಿ ಇವಳಿಗೆ ಡ್ರೆಸ್ ನ ಬಗ್ಗೆ ಒಳ್ಳೆ ಫ್ಯಾಷನ್ ಸೆನ್ಸ್ ಇದೆ, ಅದಕ್ಕೋಸ್ಕರ ಓನರ್ ಇವಳನ್ನ ಚೂಸ್ ಮಾಡ್ತಾಳೆ. ಸೊ ಈ ಓನರ್ ನ ಶಾಪ್ ನಲ್ಲಿ ಅಲ್ಲಿ ಬಂದಂತ ಕಸ್ಟಮರ್ ಕಂಪ್ಲೇಂಟ್ ಮಾಡ್ತಿರ್ತಾರೆ ಇದೇನು ಡ್ರೆಸ್ ಚೆನ್ನಾಗಿಲ್ಲ ಅಂತ ಹೇಳ್ಕೊಂಡು. ಸೋರ್ ಅದನ್ನ ಕರೆಕ್ಟ್ ಆಗಿ ಅನಲೈಸ್ ಮಾಡ್ತಾಳೆ. ಮಾಡೆಲ್ ನವರು ಯಾವ ರೀತಿ ನಿಲ್ಬೇಕು ಅನ್ನೋ ಒಂದು ಪೊಸಿಷನ್ ಅನ್ನ ಹೇಳ್ಕೊಳ್ತಾಳೆ. ಸೊ ಇದ್ರ ಪ್ರಕಾರ ಹೀಲ್ಸ್ ಅನ್ನ ಸ್ವಲ್ಪ ಮೇಲೆ ಮಾಡ್ಕೊಂಡು ಸ್ವಲ್ಪ ಸ್ಟೈಲಿಶ್ ಲುಕ್ ಅನ್ನ ಕೊಟ್ಕೊಂಡು ಲುಕ್ ಎಲ್ಲ ಚೆನ್ನಾಗಿದೆ ಅಂತ ಕಾಂಪ್ಲಿಮೆಂಟ್ ಕೂಡ ಕೊಡ್ತಾಳೆ. ಸೊ ಇವಳು ಒಂದು ವರ್ತನೆಯನ್ನ ನೋಡಿ ಅವಳಿಗೆ ಕೂಡ ತುಂಬಾನೇ ಖುಷಿ ಆಗುತ್ತೆ. ಸೊ ಕಸ್ಟಮರ್ ಗೆ ಈ ಡ್ರೆಸ್ ಅನ್ನ ತಗೊಳ್ಳೋದಕ್ಕೆ ತುಂಬಾನೇ ಇಷ್ಟ ಆಯ್ತು. ಮತ್ತೆ ಇಲ್ಲಿನ ನಿಜವಾದ ಓನರ್ ಮಾರ್ಕೋ ಅಂತ ಇವನ ಹೆಸರು. ಅವನಿಗೆ ತುಂಬಾನೇ ಖುಷಿ ಆಯ್ತು ಸೋರ್ನ ಬಗ್ಗೆ, ಯಾಕಂದ್ರೆ ಅವಳು ಕಾನ್ಫಿಡೆಂಟ್ ಆಗಿ ಬಿಸ್ನೆಸ್ ಅನ್ನ ಮ್ಯಾನೇಜ್ ಮಾಡಿದ್ಲು ಅಂತ. ಸೊ ಇಂಥ ಪ್ರತಿಭೆಗೆ ನಾವು ಕೆಲಸ ಕೊಡ್ಬೇಕು ಅಂತ ಹೇಳಿ ಕೆಲಸಕ್ಕೆ ಕರೀತಾಳೆ. ಹಾಗೇನೆ ಕೆಲಸ ಮಾಡೋರಿಗೆ ಒಂದು ಸಣ್ಣ ರೂಮ್ ಅನ್ನ ಅಸೈನ್ ಮಾಡಿರ್ತಾನೆ. ಅದರ ಪ್ರಕಾರನೇ ಇವಳಿಗೆ ಈ ಒಂದು ರೂಮ್ ಅನ್ನ ಕೊಟ್ಟಿದ್ದಾನೆ. ಮೋಸ್ಟ್ಲಿ ಇವಳು ಯಾರೋ ಪಾಪದ ಹುಡುಗಿನೇ ಆಗಿರ್ಬೇಕು ಕಾಣಿಸುತ್ತೆ. ಒಂದು ಲಗೇಜ್ ಕೂಡ ಕಾಣಿಸ್ತಿಲ್ಲ ಅಂತ ಮನಸ್ಸಲ್ಲಿ ತಿಳ್ಕೊಳ್ತಾನೆ. ಸೊ ಹೀಗೆ ಜೀವನ ಕಂಟಿನ್ಯೂ ಆಗ್ತಿರುತ್ತೆ. ಅವಳ ಕೆಲಸದಲ್ಲಿ ತುಂಬಾನೇ ಎಫರ್ಟ್ಸ್ ಅನ್ನ ಹಾಕ್ತಾಳೆ. ಹಾಗೇನೆ ಮಾರ್ಕೋ ಕೂಡ ತುಂಬಾನೇ ಸಪೋರ್ಟ್ ಮಾಡ್ತಾನೆ. ಆದ್ರೆ ಒಂದು ದಿನ ಈ ಡ್ರೆಸ್ ಅಂಗಡಿಗೆ ಎಲ್ಸಾ ಗರ್ಲ್ ಫ್ರೆಂಡ್ ಇದ್ಲಲ್ಲ ಅವಳು ಬರ್ತಾಳೆ. ಅದ್ರ ಜೊತೆಗೆ ಜಾನತನ್ ಕೂಡ ಇಲ್ಲಿದ್ದಾನೆ ಅವಳ ಕೈಯನ್ನು ಹಿಡ್ಕೊಂಡು. ಇದನ್ನು ನೋಡಿದಾಗ ಸೋರ್ನಿಗೆ ತಲೆ ಬಿಸಿ ಆಗುತ್ತೆ. ಯಾಕಂದ್ರೆ ಅವಳಿಗೆ ಗೊತ್ತಿದೆ ಇವಳಿಗೆ ಈ ಭೂತಕಾಲವನ್ನ ಬದಲಿಸಿದ್ರೆ ಜಾನತನ್ ಎಲ್ಸನ್ ಮದುವೆ ಆಗ್ತಾನೆ. ಸೊ ಅದೇ ಟೈಮ್ಗೆ ಮಾರ್ಕೋ ಹೇಳ್ತಾನೆ ಅವನಿಗೆ ಒಂದು ಚೆನ್ನಾಗಿರೋ ಮಾಡೆಲ್ ನ ಡ್ರೆಸ್ ಬೇಕಾಗಿದೆ. ಸೊ ಸೋರ್ ನೀನು ಅವನ ಡ್ರೆಸ್ ಅನ್ನ ಮೆಜರ್ ಮಾಡಬಹುದಾ. ಸೊ ಇವಳು ಡ್ರೆಸ್ ಅನ್ನ ಮೆಜರ್ಮೆಂಟ್ ಗೆ ಅಂತ ನೋಡ್ತಾಳೆ. ಹಾಗೇನೆ ತುಂಬಾನೇ ಬೇಜಾರಾಗುತ್ತೆ. ಸೊ ಅವಳಿಗೆ ಬೇಜಾರನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಿಲ್ಲ. ಸೊ ವಾಶ್ರೂಮ್ ಗೆ ಹೋಗ್ತಾಳೆ. ಅವಳು ತುಂಬಾನೇ ಬೇಜಾರಲ್ಲಿ ಇರ್ತಾಳೆ. ಆದ್ರೆ ಅವಳಿಗೆ ನೆನಪಾಗುತ್ತೆ ಮಾರ್ಕೋ ಒಂದು ವರ್ಡ್ ಅನ್ನ ಹೇಳಿದ್ದ. ಅದೇನಂದ್ರೆ ಜೀವನದಲ್ಲಿ 3 ವಿಷಯಗಳು ಬದಲಾಗುವುದಿಲ್ಲ. ಒಂದು ಭೂತಕಾಲದಲ್ಲಿ ಏನಾಗಿತ್ತು ಅದು, ಇನ್ನೊಂದು ಸಾವು, ಮತ್ತೆ ಇನ್ನೊಂದು ನೋವು. ಆದ್ರೆ ಈ 3 ಕೂಡ ನಿಜವಾಗ್ಲೂ ಅನುಭವಿಸಿದವರು ಬದಲಾಗೋಕೆ ಸಾಧ್ಯ ಇದೆ. ಸೊ ಇದೇನೋ ಅವಳಿಗೆ ಮೋಟಿವೇಟ್ ಮಾಡ್ತು. ಇಲ್ಲೇ ವಾಪಸ್ ಕೆಲಸ ಮಾಡೋದಕ್ಕೆ ಬರ್ತಾಳೆ. ಹಾಗೇನೆ ಹೊರಗಡೆ ಜಾನತನ್ ಮತ್ತೆ ಎಲ್ಸಾ ಮಾತಾಡುತ್ತಿರೋದನ್ನ ಕೂಡ ಕೇಳ್ಕೊಳ್ತಾಳೆ. ಎಲ್ಸಾ ಇಲ್ಲಿ ಹೇಳ್ತಾಳೆ ಜಾನತನ್ಗೆ, ಯಾಕೆ ನೀನು ತುಂಬಾ ಅಪ್ಸೆಟ್ ಆಗಿ ಕಾಣ್ತಿದ್ಯಾ, ನಿನ್ನ ಮದುವೆಗೆ ನಾವು ಶಾಪಿಂಗ್ ಮಾಡ್ತಿದೀವಿ ಇಲ್ಲಿ. ನಿಂಗೆ ನನ್ನ ತಂದೆಯ ಬಗ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದನ್ನ ಸಾಲ್ವ್ ಮಾಡ್ಕೊಳ್ಳಿ, ಆದ್ರೆ ಒಳ್ಳೆ ಸತವಂತರ ಆಕ್ಟಿಂಗ್ ಮಾಡ್ಬೇಡ ಗುರು ಅಂತ ಹೇಳ್ತಾಳೆ. ಸೊ ಹೀಗೆ ಇಬ್ರು ಕೂಡ ಆಚೆ ಹೋಗ್ತಾರೆ. ಅದೇ ಗ್ಯಾಪ್ ಅಲ್ಲಿ ಸೋರ್ ಹೇಳ್ತಾಳೆ ಮಾರ್ಕೋನಿಗೆ, ನೀವು ಹೇಳಿದ್ದು ಸರಿಯಾಗಿದೆ, ನಾವು ಭೂತಕಾಲವನ್ನ, ಸಾವನ್ನ ಮತ್ತು ನೋವನ್ನ ಬದಲಿಸೋಕೆ ಆಗೋದಿಲ್ಲ. ಆದ್ರೆ ಯಾರು ಅದನ್ನ ಅನುಭವಿಸಿರ್ತಾರೆ ಅವರಿಗೆ ಅದನ್ನ ಚೇಂಜ್ ಮಾಡಬಹುದು. ಅದಕ್ಕೆ ಮಾರ್ಕೋ ಹೇಳ್ತಾನೆ, ಹೌದು ಅದನ್ನ ನಾನು ಹೇಳ್ದೆ, ಅದಕ್ಕೇನೀಗ ಅಂದ್ರೆ ಅಲ್ಲಿ ಒಬ್ಬ ಹುಡುಗೋದಲ್ಲ ಜಾನತನ್, ಅವನೇನಾದ್ರೂ ನಿಂಗೆ ಗೊತ್ತಿರೋನ ಹೇಗೆ. ಆದ್ರೆ ಜಾನತನ್ ಕೇಳಿದ ತಕ್ಷಣ ಅವಳು ಹಗ್ ಮಾಡ್ತಾಳೆ. ಮಾರ್ಕೋ ನನ್ನ ಮತ್ತೆ ಹೇಳ್ತಾಳೆ, ಥ್ಯಾಂಕ್ ಯು, ನೀವು ನನ್ನ ಚೆನ್ನಾಗಿ ನೋಡ್ಕೊಂಡಿದ್ರಿ ಅಂತ ಬೇಜಾರದಲ್ಲಿ ಕೂಗ್ತಾಳೆ. ಹಾಗೇನೆ ಮೂಗಲ್ಲಿ ಅಂದ್ರೆ ಈಗ ವಾಪಸ್ ರೀಸೆಟ್ ಆಗೋದ್ರಲ್ಲಿದೆ. ಈಗ ಇವಳು ವಾಪಸ್ ಜಾನತನ್ ಹತ್ರ ಮಲಗಿದಾಳೆ. ಮತ್ತೆ ಲೂಪ್ ಸ್ಟಾರ್ಟ್ ಆಗುವಾಗ್ಲೇ ಫಸ್ಟ್ ಆ ಪಾರ್ಸೆಲ್ ಅನ್ನ ತೆಗಿತಾಳೆ. ಅದು ಅವನ ಡೋರ್ ನ ಬಳಿ ಇದ್ದಂತದ್ದು. ಅಂಡ್ ಆಫ್ ಕೋರ್ಸ್ ಅದು ಅವನ ಗರ್ಲ್ ಫ್ರೆಂಡ್ ಎಲ್ಸಾ ಕೊಟ್ಟಿದಂತ ಲೆಟರ್ ಆಗಿತ್ತು. ಬಟ್ ಹಾಗೆ ಅವಳು ತಿಳ್ಕೊಂಡಿದ್ದದು, ಆದ್ರೆ ಅದು ನಿಜವಾಗಿ ಲವ್ ಲೆಟರ್ ಆಗಿರ್ಲಿಲ್ಲ. ಅದು ಜಾನತನ್ ತಂದೆ ಬರ್ದಿದ್ದಂತ ಲೆಟರ್ ಆಗಿತ್ತು. ಸೊ ಅವಳಿಗೆ ಗೊತ್ತಾಗುತ್ತೆ ಜಾನತನ್ ಅವನ ತಂದೆಯನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಿದ್ದಾನೆ ಅಂತ. ಲೆಟರ್ ಅಲ್ಲಿ ಇತ್ತು, ಡ್ಯಾಡ್ ನಿಮ್ಮನ್ನ ನಾನು ತುಂಬಾನೇ ಮಿಸ್ ಮಾಡ್ತಿದ್ದೀನಿ, ಇವತ್ತು ನಿಮ್ಮ ಹುಟ್ಟುಹಬ್ಬ ಆಗಿದೆ, ನನ್ನ ಬಗ್ಗೆ ನೀವು ಚಿಂತಿಸಿದಿರ ಗೊತ್ತಿಲ್ಲ, ಬಟ್ ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಿದ್ದೀನಿ ಅಂತ ಬರ್ದಿರ್ತಾನೆ. ಸೋರ್ ಥಿಂಕ್ ಮಾಡ್ತಾಳೆ, ಇದಕ್ಕೆ ಸಾಧ್ಯ, ಇದು ನಂಗೆ ಹೇಗೆ ಗೊತ್ತಾಗ್ಲಿಲ್ಲ ಅಂತ. ಜಾನತನ್ ಸಡನ್ ಆಗಿ ಎದ್ದೇಳ್ತಾನೆ, ಯಾರು ನೀನು ಅಂತ ಕೇಳ್ತಾನೆ. ಸೋರ್ ಹೇಳ್ತಾಳೆ, ನಾನ್ ನಿನ್ ಹೆಂಡತಿ ಸೋರ್ ಅಂತ ನನ್ನ ಹೆಸರು, ಫ್ಯೂಚರ್ ಇಂದ ಬಂದಿದ್ದೀನಿ, ಅದೀಗ ಮುಖ್ಯ ಅಲ್ಲ, ನೀನ್ ನಿನ್ನ ತಂದೆ ಹತ್ರ ಒಮ್ಮೆ ಮಾತಾಡ್ಬೇಕು ಕಾಣಿಸುತ್ತೆ. ಆದ್ರೆ ಯಾರೊಬ್ಳು ಅಪರಿಚಿತ ಹೆಂಗ್ಸು ಅಂತ ಹೇಳಿ ಹೊರಗೆ ಹಾಕ್ಬಿಡ್ತಾಳೆ. ಸೊ ಈಗ ವಾಪಸ್ ಲೂಪ್ಗೆ ಬರ್ತಾಳೆ. ಆದ್ರೆ ಈ ಸಲ ಅಂತೂ ಇವನು ಪೊಲೀಸರನ್ನ ಕರೆಸ್ತಾನೆ. ಅಂದ್ರೆ ಗಾಯ್ಸ್ ಪ್ರತಿ ಸಲ ಟೈಮ್ ರೀಸೆಟ್ ಆಗುತ್ತಲ್ವಾ, ಆಗ ಆಗುವಂತ ಸಣ್ಣ ಬದಲಾವಣೆ ಕೂಡ ಭವಿಷ್ಯವನ್ನ ಬೇರೆ ರೀತಿಯೇ ಕರ್ಕೊಂಡು ಹೋಗುತ್ತೆ. ಸೊ ಅವಳಿಗೆ ಅಂತ ಹೋಗುತ್ತೆ, ಮೋಸ್ಟ್ಲಿ ನೆಕ್ಸ್ಟ್ ಟೈಮ್ ನಾನು ಬರುವಾಗ ತುಂಬಾ ಕಾಮ್ ಆಗಿದ್ದು ಮಾತಾಡ್ಕೊಳ್ಬೇಕು ಅಂತ. ಸೊ ಈ ಸಲ ಆರಾಮದಲ್ಲಿ ಮಾತಾಡ್ತಾಳೆ, ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾಳೆ ಸ್ಲೋ ಆಗಿ. ಸೊ ಅವನಿಗೆ ಕೂಡ ದಿನ ಹೋದಾಗಿನ ನಂಬಿಕೆ ಕೂಡ ಬಂದ್ಬಿಡ್ತು. ಹಾಗೇನೆ ಲೂಪ್ ಅಲ್ಲಿ ಕಂಟಿನ್ಯೂ ಆಗ್ತಿತ್ತಲ್ಲ ಅದೇ ರೀತಿ ಇವನು ಇಲ್ಲಿ ಸ್ಮೋಕಿಂಗ್ ಮಾಡ್ತಿದ್ದಾನೆ ಈಗ. ಆದ್ರೆ ಸರ್ಪ್ರೈಸಿಂಗ್ಲಿ ಇವಳು ಬಿಡ್ತಿದ್ದಾಳೆ ಸ್ಮೋಕಿಂಗ್ ಮಾಡೋದಕ್ಕೆ. ಏನು ಕೂಡ ಬೈತಾನೆ ಇಲ್ಲ, ಬದಲಾಗಿ ಸಾಫ್ಟ್ ಆಗಿ ಮಾತಾಡ್ತಾಳೆ ಇವನ ಹತ್ರ. ನಂಗೆ ಗೊತ್ತಿದೆ ನೀನ್ ಯಾಕೆ ಸಿಗರೇಟ್ ಅನ್ನ ಹೇಳ್ತಿದ್ಯಾ ಅಂತ, ಅದು ನಿನ್ನ ತಂದೆ ರೀಸನ್ ನಿಂದ. ಈ ರೀತಿ ಚಟಕ್ಕೆ ಸಿಲುಕಿ ಯಾವ್ದೇ ಯೂಸ್ ಇಲ್ಲ, ನೀನ್ ಅವ್ರ ಹತ್ರ
ಮಾತಾಡ್ಕೊಳ್ಬೇಕು ಅಂತ ಹೇಳ್ತಾಳೆ. ಜಾನತನ್ ಹೇಳ್ತಾನೆ, ನನ್ನ ತಂದೆ ಬಗ್ಗೆ ನಿಂಗೆ ಗೊತ್ತು, ನಾನು 4 ವರ್ಷದ ಮಗುವಾಗಿರುವಾಗ ನನ್ನ ಅಕ್ಕನಿಗೆ 6 ವರ್ಷ ಆಗಿತ್ತು. ಮತ್ತೆ ನಮ್ಮನ್ನ ಸಾಕೋದಕ್ಕೆ ನನ್ನ ಪೇರೆಂಟ್ಸ್ ಗಳು ತುಂಬಾನೇ ಪರದಾಡ್ತಿದ್ರು. ಅದರಲ್ಲೂ ನನ್ನ ತಂದೆಗೆ ಸಾಕೋದಕ್ಕೆ ತುಂಬಾನೇ ಕಷ್ಟ ಆಗ್ತಿತ್ತು. ಅವರೆಲ್ಲ ಕೋಪವನ್ನ ನಮ್ಮ ಮೇಲೆ ತೋರಿಸಿದ್ರು. ಮತ್ತೆ ನನ್ನ ತಾಯಿಯಲ್ಲಿ ಬದುಕಿದ್ರು ಕೂಡ ತಂದೆ ಬೇರೆ ಹೆಂಗಸನ ಮದುವೆ ಆಗ್ಬಿಟ್ರು. ಅವನು ನಮ್ಮ ಮೇಲೆ ಸ್ವಲ್ಪನೂ ಕ್ಯಾರೆ ಮಾಡ್ಲಿಲ್ಲ. ನಂಗೆ ಅವನನ್ನ ಮೀಟ್ ಆಗೋದಕ್ಕೂ ಕೂಡ ಇಷ್ಟ ಇಲ್ಲ. ಅದಕ್ಕೆ ಸರ್ ಹೇಳ್ತಾಳೆ, ಇಷ್ಟೆಲ್ಲ ಆಗಿದ್ದು ಕೂಡ ನೀನು ಸ್ಮೋಕಿಂಗ್ ಮಾಡಿದ್ರೆ ಅದಕ್ಕೆ ಉತ್ತರ ಸಿಗೋದಿಲ್ಲ. ಇದಾದ್ಮೇಲೆ ನೀನು ಅಕ್ಕನ ಮದುವೆ ಬರುತ್ತೆ, ಅದಾದ್ಮೇಲೆ ನಾವು ಮೀಟಿಂಗ್ ಆಗ್ತೀವಿ ಫಸ್ಟ್ ಟೈಮ್. ಬಟ್ ಅದಾದ ತಕ್ಷಣ 10 ವರ್ಷಗಳ ನಂತರ ನೀವು ಸ್ಮೋಕಿಂಗ್ ಮಾಡಿ ಮಾಡಿ ಹಾರ್ಟ್ ಅಟ್ಯಾಕ್ ಅಲ್ಲಿ ಸಾಯ್ತೀಯ. ಹೇಗೆ ನಿನ್ನ ತಂದೆ ನಿನ್ನನ್ನು ಬಿಟ್ಟೋದ್ರು ಅದೇ ರೀತಿ ನೀನು ನನ್ನನ್ನ ಬಿಟ್ಟು ಹೋಗ್ತೀಯ. ಪ್ಲೀಸ್ ಆ ರೀತಿ ಆಗ್ಬಾರ್ದು ಅಂತ ಕೇಳ್ಕೊಳ್ತಾಳೆ. ಮತ್ತೆ ಅಗೈನ್ ಇವಳ ನೋಸ್ ಬ್ಲೀಡ್ ಆಗುತ್ತೆ, ಅಂದ್ರೆ ರಕ್ತ ಬರ್ತಿದೆ. ಈಗ ವಾಪಸ್ ರೀಸೆಟ್ ಆಗಿದೆ ಲೂಕ್. ಈ ಸಲ ಇವಳು ಹೋಗ್ತಾಳೆ ಕಾರ್ಲೋನ ಬಳಿಗೆ, ಅಂದ್ರೆ ಅದು ಜಾನತನ್ ಫ್ರೆಂಡ್ ಇದ್ನಲ್ಲ ಒಬ್ಬ, ಅವನ ಬಳಿಗೆ. ಇವಳು ಹೇಳ್ತಾಳೆ, ನಾನು ಸೋರ್ ಜಾನತನ್ ವೈಫ್ ಫ್ಯೂಚರ್ ನಿಂದ ಬಂದಿದ್ದೀನಿ. ಕಾರ್ಲೋ ತಿಳ್ಕೊಳ್ತಾನೆ ಇವಳು ಜೋಕ್ ಮಾಡ್ತಿದ್ದಾಳೆ ಅಂತ. ಮತ್ತೆ ಅವಳು ಎಲ್ಲವನ್ನು ಕೂಡ ವಾಪಸ್ ವಿವರಿಸ್ತಾಳೆ. ಸೊ ಕಾರ್ಲೋ ಇಲ್ಲಿ ಹೇಳ್ತಾನೆ, ಈ ಎಲ್ಸಾ ಅನ್ನೋ ಗರ್ಲ್ ಫ್ರೆಂಡ್ ಇದ್ದಾಳಲ್ಲ ಜಾನತನ್ದು, ಅವಳು ಜಾನತನ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾಳೆ. ನಂಗೆ ಗೊತ್ತಿರೋ ಪ್ರಕಾರ ಜಾನತನ್ಗೆ ರಿಲೇಶನ್ಶಿಪ್ ನಲ್ಲಿ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಅವನಿಗೆ ಸ್ವಾತಂತ್ರ್ಯ ಬೇಕಿತ್ತು. ಅವನ ಫೋಟೋಗ್ರಫಿಯಲ್ಲಿ ಅವನು ತುಂಬಾ ಖುಷಿಯಲ್ಲಿದ್ದಾನೆ. ಆದ್ರೆ ನಂಗೆ ಅನ್ಸುತ್ತೆ ನೀನು ಅವನ ಲೈಫ್ ಅನ್ನ ಚೇಂಜ್ ಮಾಡಬಹುದು ಅಂತ. ಸೊ ಹಾಗೇನೆ ನಮ್ಮ ಕಾರ್ಲೋ ಕೇಳ್ತಾನೆ, ನೀನ್ ನಿಜವಾಗ್ಲೂ ಫ್ಯೂಚರ್ ಇಂದ ಬಂದಿದ್ಯಾ ಅಂದ್ರೆ ನೀನು ನಂಗೆ ನಿನ್ನ ಟೈಮ್ ಮಿಷಿನ್ ಅನ್ನು ಕೊಡ್ಬೋದಾ? ಅದನ್ನು ಕೊಟ್ಟು ಒಂದು ಲಾಟರಿ ನಂಬರ್ ಅನ್ನು ಕೊಟ್ರೆ ಹೇಗೆ? ಎಸ್ ಗಾಯ್ಸ್, ಇವನಂತೂ ತುಂಬಾ ದೊಡ್ಡ ಬೆಟ್ಟಿಂಗ್ ಮಾಡೋ ಹುಡುಗರು. ಸೋರ್ ಹೇಳ್ತಾಳೆ, ಮೋಸ್ಟ್ಲಿ ಜಾನತನ್ ಬದಲಾಗಬಹುದು ಕಾಣಿಸುತ್ತೆ, ಆದ್ರೆ ನೀನಂತೂ ಬದಲಾಗೋದಿಲ್ಲ ಈ ಚಟಗಳಿಂದ ಅಂತ ಹೇಳ್ತಾಳೆ. ಹಾಗೇನೆ ನನ್ನ ಹತ್ರ ಯಾವ್ದು ಟೈಮ್ ಮಿಷಿನ್ ಇಲ್ಲ, ಬದಲಾಗಿ ನಾನು ಬರ್ತಾ ಇರ್ತೀನಿ ಜಾನತನ್ ಲೈಫ್ ಅನ್ನ ಚೇಂಜ್ ಮಾಡೋದಕ್ಕೆ. ಸೊ ಅಲ್ಲಿಂದ ಹೋಗ್ತಾಳೆ, ಜಾನತನ್ ಅನ್ನ ಮೀಟ್ ಆಗ್ತಾಳೆ. ಮತ್ತೆ ಎಲ್ಲ ವಿವರಣೆ ಕೊಟ್ಟು ಹೇಳ್ತಾಳೆ, ಇಲ್ಲೇ ನಾನು ನಿನ್ನ ಫೋರ್ಸ್ ಮಾಡ್ತಿಲ್ಲ, ಆದ್ರೆ ನೀನು ಒಮ್ಮೆ ನಿನ್ನ ಅಪ್ಪನ ಹತ್ರ ಮಾತಾಡ್ಬೇಕು ಅಂತ ಹೇಳ್ತಾಳೆ. ಅದು ಕೂಡ ತುಂಬಾನೇ ಸ್ಮೂತ್ ಆಗಿ ಹೇಳ್ತಾಳೆ, ಯಾಕಂದ್ರೆ ಈ ಸಲ ಅಂತೂ ಯಾವುದೇ ತಪ್ಪಾಗಬಾರ್ದು. ಸೊ ಜಾನತನ್ ಅನ್ನ ಟ್ರೈನ್ ಅಲ್ಲಿ ಹತ್ತಿಸ್ಕೊಂಡು ಹೋಗ್ತಾಳೆ ಅವನ ತಂದೆ ಇರುವಂತ ಜಾಗಕ್ಕೆ ಕರ್ಕೊಂಡು ಹೋಗೋದಕ್ಕೆ. ಜಾನತನ್ ಹೋಗ್ತಾ ಹೋಗ್ತಾ ಕೇಳ್ತಾನೆ, ನಾವು ಭವಿಷ್ಯದಲ್ಲಿ ಹೇಗಿದ್ವಿ? ಚೆನ್ನಾಗಿತ್ತು, ಅದು ತುಂಬಾನೇ ಫೈಟ್ ಎಲ್ಲ ಮಾಡ್ತಿದ್ವಿ ನಾವು, ಆದ್ರೆ ಎಷ್ಟು ಟೈಮ್ ಸಿಗುತ್ತೆ ಗೊತ್ತಿಲ್ಲ, ಪ್ರತಿ ಸಲ ನಿನ್ನೆ ನಾನು ಲವ್ ಮಾಡ್ತೀನಿ ಅಂತ ಹೇಳ್ತಾಳೆ. ಸೊ ಆ ದಿನನೇ ಜಾನತನ್ ತಂದೆ ಮನೆಗೆ ಎಂಟರ್ ಆಗ್ತಾರೆ ಇಬ್ರು ಕೂಡ. ಜಾನತನ್ ಡೋರ್ ನ ಬಾಗಿಲನ್ನ ನಾಕ್ ಮಾಡಿದಾಗ್ಲೇ ಇವಳು ಅಲ್ಲಿ ಬಿದ್ದು ಬಿಡ್ತಾಳೆ. ಅಂಡ್ ಅಗೇನ್ ಅವಳ ಮೂಗಲ್ಲಿ ರಕ್ತ ಬರುತ್ತೆ, ಅಂದ್ರೆ ವಾಪಸ್ ರೀಸೆಟ್ ಆಗುತ್ತೆ. ಪ್ರತಿ ಸಲ ಅವ್ರ ಹತ್ತಿರ ಬರ್ತಿರುವಾಗ್ಲೇ ಲೂಪ್ ಕಟ್ ಆಗುತ್ತೆ. ಕೆಲವೊಮ್ಮೆ ಸೂರ್ಯ ಮುಳುಗೋದು ಕೂಡ ಬೇಗ ಆಗ್ತಿರುತ್ತೆ ಟೈಮ್ ನಲ್ಲಿ. ಅದಾದ ಕಾರಣ ಅವಳಿಗೆ ಕರೆಕ್ಟ್ ಆಗಿ ಎಲ್ಲ ಮ್ಯಾನೇಜ್ ಮಾಡೋದಕ್ಕೆ ಆಗೋದಿಲ್ಲ. ಪುನಃ ಸಾಯ್ತಾನೆ ಇರ್ತಾಳೆ. ಸೊ ಟ್ರೈನ್ ಅಲ್ಲಿ ಸತ್ಲು, ಇನ್ನೊಂದೆಲ್ಲೋ ಜಾಗದಲ್ಲಿ ಸತ್ಲು, ಹೀಗೇನೆ ರಿಪೀಟ್ ಆಗ್ತಾನೆ ಹೋಯ್ತು. ಈ ಸಲ ಅಂತೂ ತುಂಬಾ ಬೇಗನೆ ಸಮಯ ಹೋಗ್ತಿದೆ. ಹಾಗೇನೆ ಇವನ ಸಾವನ್ನು ಕೂಡ ಅವಳು ತುಂಬಾ ಸಲ ಭವಿಷ್ಯದಲ್ಲಿ ನೋಡಿದ್ಲು. ಆದ್ರೆ ಒಂದು ದಿನ ಜಾನತನ್ ಎದ್ದೇಳ್ತಾನೆ. ಇಲ್ಲಿ ಸೋರ್ ಅಂತೂ ಕಾಣೋದಿಲ್ಲ. ಇವನು ಸೀದಾ ಎಲ್ಸಾನ ಮೀಟ್ ಆಗ್ತಾನೆ. ರೆಸ್ಟೋರೆಂಟ್ ಬಗ್ಗೆ ಮಾತಾಡ್ತಾರೆ. ಅದಾದ ನಂತರ ಕಾರ್ಲೋನ ಬಳಿಗೆ ಹೋಗ್ತಾನೆ. ನಂಗೆ ಎಲ್ಸಾ ಗರ್ಲ್ ಫ್ರೆಂಡ್ ಆಗಿ ಬೇಡ, ನಾನು ಬ್ರೇಕಪ್ ಮಾಡ್ಕೊಳ್ತಿದ್ದೀನಿ, ಯಾಕಂದ್ರೆ ಅವಳಿಗೆ ನನ್ನನ್ನ ಕಂಟ್ರೋಲ್ ಮಾಡೋದಕ್ಕೆ ಇಷ್ಟ ಇದೆ. ಹಾಗೇನೆ ಕಾರ್ಲೋ ಹೇಳ್ತಾನೆ, ಯಾಕೋತಿಲ್ಲ ಇತ್ತೀಚೆಗೆ ತುಂಬಾ ವಿಚಿತ್ರ ಕಾಣ್ತಿದೆ, ದಿನಗಳು ಸ್ವಲ್ಪ ಬೇಗನೆ ಕಳೆದಾಗೆ ಅನಿಸ್ತಿಲ್ವಾ? ಸೊ ಆ ದಿನ ಅವನು ಬ್ರೇಕಪ್ ಮಾಡ್ಕೊಂಡ ಕಾರಣ ಅವನು ಫೋಟೋಗ್ರಾಫಿಗೆ ತುಂಬಾನೇ ಇಂಪಾರ್ಟೆನ್ಸ್ ಅನ್ನು ಕೊಡ್ತಾನೆ. ಹಾಗೇನೆ ಅವನ ಲೈಫ್ ಅಲ್ಲಿ ಸ್ವಲ್ಪ ಚೇಂಜಸ್ ಜಾಸ್ತಿನೇ ಕಾಣಿಸುತ್ತೆ. ಅವನಿಗೇನೋ ಸಡನ್ ಆಗಿ ಧೈರ್ಯ ಕೂಡ ಬಂದಿರುತ್ತೆ. ಹಾಗೇನೆ ಅವನು ಸೀದಾ ಹೋಗ್ತಾನೆ ಅವನ ತಂದೆಯ 2ನೇ ಹೆಂಡತಿಯ ಮನೆಗೆ. ಮನೆಯೊಳಗಡೆ ಹೋದ್ಮೇಲೆ ಅವನು ಗಮನಿಸ್ತಾನೆ ಅವನ ತಂದೆ 2ನೇ ಹೆಂಡತಿಯ ಸಣ್ಣ ಮಗನ ಜೊತೆ ಆಟ ಆಡ್ತಾ ಇದ್ದಾನೆ, ತುಂಬಾ ಎಂಜಾಯ್ ಮಾಡ್ಕೊಂಡು. ಜಾನತನ್ಗೆ ತುಂಬಾನೇ ಬೇಜಾರಾಗುತ್ತೆ, ನಾನು ಹಾಗೂ ನನ್ನ ಅಕ್ಕನಿಗೆ ಈ ರೀತಿಯ ಪ್ರೀತಿ ಇಷ್ಟರವರೆಗೂ ಸಿಗ್ಲಿಲ್ಲ ಅಂತ. ಆದ್ರೆ ಅವನು ಹಾಗೇನೆ ಗಮನಿಸ್ತಾನೆ, ಅಲ್ಲಿ ಒಂದು ಫೋಟೋ ಇರುತ್ತೆ. ಆ ಫೋಟೋದಲ್ಲಿ ಜಾನತನ್ ಮತ್ತೆ ಅವನ ತಂದೆ ಇಬ್ರು ಕೂಡ ಇದ್ದಾರೆ. ಜಾನತನ್ ಆಚೆ ಹೋಗ್ತಾನೆ, ಮತ್ತೆ ಅವನ ತಂದೆ ಅಲ್ಲಿಗೆ ಬರ್ತಾರೆ. ಮತ್ತೆ ನೋಟಿಸ್ ಮಾಡ್ತಾರೆ, ಜಾನತನ್ ಆ ಫೋಟೋ ಏನಿತ್ತು ಅದ್ರ ಹಿಂದೆ ಬರ್ದಿತ್ತು, ಐ ಥಿಂಕ್ ಡ್ಯಾಡ್ ನೀವು ನನ್ನನ್ನ ಮರ್ತಿದ್ದೀರಾ, ಆದ್ರೆ ನೀವು 4 ವರ್ಷ ಏನು ನಮ್ ಜೊತೆ ಕಳೆದಿದ್ರೆ ನಂಗೆ ತುಂಬಾ ಖುಷಿಯಾಗಿತ್ತು. ಇದನ್ನ ನೋಡಿ ಇವನಿಗೆ ತುಂಬಾನೇ ಎಮೋಷನಲ್ ಆಗುತ್ತೆ. ಸೊ ಜಾನತನ್ ತಂದೆ ಹೂಕೊಂಡು ಜಾನತನ್ ಇಲ್ಲಿಗೆ ಬಂದಿದ್ದಾನೆ, ಹೊರಗಡೆನೆ ಇರ್ಬೇಕು ಅಂತ ಹೇಳ್ಕೊಂಡು ಹೋಗ್ತಾನೆ. ಆದ್ರೆ ಜಾನತನ್ ಆಲ್ರೆಡಿ ಕಾರಲ್ಲಿ ಆಚೆ ಬದಿ ಹೋಗ್ತಾನೆ. ಆ ದಿನ ಆದ್ಮೇಲೆ ನಾವು ನೋಡ್ತೀವಿ ಜಾನತನ್ ಯಾವಾಗ್ಲೂ ಬೆಳಿಗ್ಗೆ ಬೇಗ ಹೇಳ್ತಿದ್ದಾನೆ, ತುಂಬಾನೇ ಪಾಸಿಟಿವ್ ಥಿಂಕಿಂಗ್ ಅನ್ನ ಮಾಡ್ತಿದ್ದಾನೆ, ಜಾಗಿಂಗ್, ವಾಕಿಂಗ್ ಎಲ್ಲಾನು ಕೂಡ ಮಾಡ್ತಿದ್ದಾನೆ. ಅದರಲ್ಲೂ ಮೇನ್ ಆಗಿ ಕರೆಕ್ಟ್ ಆಗಿ ಊಟ ಮಾಡ್ತಿದ್ದಾನೆ, ಕರೆಕ್ಟ್ ಟೈಮ್ಗೆ ನಿದ್ದೆ ಮಾಡ್ತಿದ್ದಾನೆ. ಸೊ ಇದೆಲ್ಲ ಕರೆಕ್ಟ್ ಆಗಿ ಆಗ್ತಿರೋ ಕಾರಣ ಅವನಿಗೆ ತುಂಬಾನೇ ಕಾನ್ಫಿಡೆನ್ಸ್ ಬರುತ್ತೆ. ಅವನೊಂದು ದಿನ ಕಾರಲ್ ಹತ್ರ ಕೂಡ ಹೇಳ್ತಾನೆ, ಒಬ್ಬ ಮನುಷ್ಯನ ಒಳಗಡೆನೆ ತುಂಬಾ ಆರೋಗ್ಯಕರವಾಗಿದ್ರೆ ಅವನಿಗೆ ಸಿಗರೇಟ್ ನ ಅವಶ್ಯಕತೆ ಇಲ್ಲ ಅಂತ, ಯಾಕಂದ್ರೆ ಸಿಗರೇಟ್ ಯೂಸ್ ಮಾಡೋದು ಮೆಂಟಲಿ ವೀಕ್ ಇದ್ದಾಗ ಮಾತ್ರ. ಸೊ ಹೀಗೆ ಒಂದು ದಿನ ಜಾಗಿಂಗ್ ಮಾಡ್ತಿರುವಾಗ ಜಾನತನ್ ನಮ್ಮ ಕೂಡ ಇಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ. ಅವಳಿಗೆ ತುಂಬಾನೇ ಚೇಂಜಸ್ ಕಾಣ್ತಿದೆ ಇವನ ಮುಖದಲ್ಲಿ, ಯಾಕಂದ್ರೆ ಅವನ ತಂದೆ ತಾಯಿ ಬೇರೆ ಬೇರೆ ಆಗಿದ್ದಾಗ ಇವನು ಎಲ್ಲ ಚಟಕ್ಕೆ ಸಿಲ್ಕಿದ್ದ, ಹಾಗೇನೆ ಒಂಟಿಯಾಗಿ ಬದುಕ್ತಿದ್ದ. ಸೊ ಇವಳು ಕೇಳ್ತಾಳೆ, ಯಾವಾಗ ನೀನು ಮನೆಗೆ ಬರ್ತೀಯಾ ಅಂತ. ಸದ್ಯದಲ್ಲೇ ಬರೋದ್ರಲ್ಲಿ ಇದೀನಿ ಅಂತ ಹೇಳ್ತೇನೆ ಜಾನತನ್. ಒಂದು ದಿನ ಫೋಟೋದ ಕಲೆಕ್ಷನ್ ಅನ್ನ ಸಂಗ್ರಹಣೆ ಮಾಡೋ ಜಾಗದಲ್ಲಿ ನೋಡ್ತೀವಿ. ಆದ್ರೆ ಆ ಜಾಗದಲ್ಲೇ ಬರ್ತಾಳೆ ನಮ್ಮ ಸೋರ್. ಹೌದು, ಆದ್ರೆ ಈ ಸಲ ಇವಳಿಗೆ ಸ್ವಲ್ಪನೂ ಮೆಮೊರಿ ಇಲ್ಲ, ಮತ್ತೆ ಟೈಮ್ ಲೈನ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಅವಳಿಗೆ ಇವನ್ ಯಾರು ಅಂತ ಗೊತ್ತಿಲ್ಲ, ಮತ್ತೆ ಇವನಿಗೆ ಅವಳು ಯಾರು ಅಂತ ಗೊತ್ತಿಲ್ಲ. ಅವಳನ್ನ ನೋಡಿದಾಗ ಜಾನತನ್ಗೆ ಯಾರೋ ಗೊತ್ತಿರೋ ವ್ಯಕ್ತಿ ತರ ಕಾಣಿಸುತ್ತೆ. ಸೊ ಮೀಟ್ ಆಗೋಕೆ ಹೋಗ್ತಾನೆ. ಅಂಡ್ ಸೋರ್ ಹೇಳ್ತಾಳೆ ಇವನ ಹತ್ರ, ಈ ಫೋಟೋ ನೋಡೋದಕ್ಕೆ ತುಂಬಾನೇ ಡಿಫ್ರೆಂಟ್ ಆಗಿದೆ, ಏನೋ ಪೂರ್ತಿ ಕ್ಲೈಮೇಟ್ ಚೇಂಜ್ ಆದ ರೀತಿ ಇದೆ. ಜಾನತನ್ ಹೇಳ್ತಾನೆ, ವಾತಾವರಣ ಚೇಂಜ್ ಆಗೋದು ಲೈಫ್ ಅನ್ನು ಎಫೆಕ್ಟ್ ಮಾಡಬಹುದು, ಆದ್ರೆ ಭೂಮಿಯ ಬದಲಾದ್ರೆ ನಾವು ಕೂಡ ಬದಲಾಗ್ತೀವಿ. ಜಸ್ಟ್ ಲೈಕ್ ನಮ್ಮ ಜೀವನ ತರ, ನಾವು ಕೆಲವೊಂದನ್ನ ಕಳ್ಕೊಳ್ತೀವಿ, ಆದ್ರೆ ಹಾಗೇನೆ ನಾವು ಕೆಲವೊಂದನ್ನ ಪಡ್ಕೊಳ್ತೀವಿ. ಇದನ್ನ ಕೇಳಿ ಸೋರ್ನಿಗೆ ತುಂಬಾನೇ ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿ ಮಾತಾಡ್ತಿದ್ದೀರಾ ಅಂತ. ಜಾನತನ್ ಸಿಗ್ನಲ್ ಕೊಡ್ತಾನೆ, ಆಮೇಲೆ ಲೈಟ್ ಅನ್ನ ಆಫ್ ಮಾಡಿ ಅಂತ. ಅಂಡ್ ಇಲ್ಲಿ ಸ್ಕ್ರೀನ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆದ ಸೀನರಿ ಕಾಣ್ತಿದೆ. ಇವನ್ ಇಲ್ಲಿ ಕೆಲವೊಂದು ಕಥೆಗಳನ್ನ ಹೇಳ್ತಾನೆ, ಹೇಗೆ ಅವನು ಕ್ಯಾಪ್ಚರ್ ಮಾಡಿದ ಫೋಟೋಸ್ ಗಳನ್ನ ಅಂತ. ಸೋರ್ ಹೇಳ್ತಾಳೆ, ಅದು ತುಂಬಾ ಅದ್ಭುತವಾಗಿದೆ, ನಂಗೆ ಗೊತ್ತಿರಲಿಲ್ಲ ನೀನು ಫೋಟೋಗ್ರಾಫರ್ ಅಂತ. ಏನಿವರು ಸ್ವಲ್ಪ ಮಾತಾಡ್ತಾನೆ, ಅಲ್ಲಿಗೆನೆ ಫಸ್ಟ್ ಲವ್ ತರ ಆಯ್ತು ಇವ್ರದ್ದು. ನಮ್ಮ ಜಾನತನ್ ಕೇಳ್ತಾನೆ, ನಿನ್ನ ಹೆಸರೇನು? ಇವಳು ಹೇಳ್ತಾಳೆ ಸೋರ್
ಅಂತ ಮತ್ತೆ ಇವನು ಹೇಳ್ತಾನೆ ಜಾನಥನ್ ಅಂತ. ಅದೇ ಟೈಮ್ಗೆ ಕರೆಕ್ಟ್ ಆಗಿ ಇಬ್ರು ಕೂಡ ಹ್ಯಾಂಡ್ ಶೇಕ್ ಮಾಡ್ತಾರೆ. ಅದೇ ಒಂದು ಸೆಕೆಂಡ್ಗೆ ಅವ್ರಿಗೆ ಕಂಪ್ಲೀಟ್ ಮೆಮೊರಿ ಬರುತ್ತೆ. ಅವಳಿಗೆ ನೆನಪಾಗುತ್ತೆ ಎಷ್ಟು ಸಲ ಇವನು ಸತ್ತಿದ್ದ, ಎಷ್ಟು ಸಲ ಇವಳು ಸೇವ್ ಮಾಡೋದಕ್ಕೆ ಹೋಗಿದ್ಲು ಅಂತ. ಇವನಿಗೂ ಕೂಡ ಅವಳ ಬಗ್ಗೆ ನೆನಪು ಬರುತ್ತೆ. ಹಾಗೇನೆ ಅವ್ರಿಗೆ ನೆನಪಾಗುತ್ತೆ ಯಾವ ರೀತಿಯಲ್ಲಿ ಜಾನಥನ್ ಸತ್ತಿದ ಹಾರ್ಟ್ ಅಟ್ಯಾಕ್ ನಿಂದ ಅಂಡ್ ಅವನ ಕೊನೆಯ ಲೆಟರ್ ಹೇಗಿತ್ತು ಅಂತ ಕೂಡ. ಸೊ ನಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇವರು ಮಾಡಿದಂತ ಮಿಸ್ಟೇಕ್ ಏನಂದ್ರೆ ಪಾಸ್ಟ್ ಗೆ ಹೋಗಿ ಅದನ್ನ ಬದಲಾಯಿಸೋಕೆ ನೋಡ್ತಾರೆ. ಆದ್ರೆ ಕೆಲವೊಮ್ಮೆ ಬದಲಾಯಿಸದಿದ್ರೇನೆ ಅದು ಸರಿಯಾಗಿಯೇ ಇರುತ್ತೆ. ಜಸ್ಟ್ ಲೈಕ್ ಹೇಗೆ ನಾವು ಹೇಳ್ತೀವಿ ಆಗುದೆಲ್ಲ ಒಳ್ಳೇದಕ್ಕೆ ಅಂತ, ಅದೇ ರೀತಿನೇ ಇದು. ಇವಳು ವಾಪಸ್ ಭೂತಕಾಲಕ್ಕೆ ಬಂದೇ ಮಿಸ್ಟೇಕ್ ಮಾಡ್ತಿದ್ಲು. ಸೊ ಈ ರೀತಿ ಇಬ್ರು ಒಟ್ಟಿಗೆ ಆಗ್ತಾರೆ ಮತ್ತೆ ಕಂಪ್ಲೀಟ್ ಆಗಿ ಟೈಮ್ ನ ಲೂಪ್ ಅಲ್ಲಿಗೆ ಮುಗಿಯುತ್ತೆ. ಸೊ ಇಲ್ಲಿಗೆ ಮೂವಿ ಕೂಡ ಮುಗಿಯುತ್ತೆ. ಹೇಗಿತ್ತು ನನ್ನ ಎಕ್ಸ್ಪ್ಲನೇಷನ್ ಮತ್ತೆ ಮೂವಿ ಅಂತ ಕಮೆಂಟ್ ಮಾಡಿ. ಇನ್ಸ್ಟಾಗ್ರಾಮ್ ಅಂತೂ ಹೆವಿ ಟ್ರೆಂಡ್ ಆಗ್ತಿತ್ತು ಗುರು ಈ ಮೂವಿ ಅಂತೂ. ಸೊ ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಜೈ ಕರ್ನಾಟಕ ಮಾತಾ. ಪೀಸ್.